ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ. ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ. ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೈಕುಂಠರಾಮೋ ಎಂಬವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ. ಆಜ್ಞೆಯೈವ ಹಿ ಹರೇಸ್ತು ಮಾಯಯಾ ಮೋಹಿತಾಸ್ತು ದಿತಿಜಾ ವ್ಯನಿಂದಯನ್ ರಾಘವೋ ನಿಶಿಚರಾಹೃತಾಂ ಪುನಃ ಜಾನಕೀಂ ಜಗೃಹ ಇತ್ಯನೇಕಶಃ. ಸ್ವಸ್ತಿಸ್ತು. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 9ನೇ ಅಧ್ಯಾಯದಲ್ಲಿ 31 ಶ್ಲೋಕದವರೆಗೆ ಅನುವಾದ ಕಾರ್ಯಕ್ರಮ ಮುಕ್ತಾಯವಾಗಿದೆ. 32ರಿಂದ ಇವತ್ತಿನ ಪ್ರವಚನ ಹಾಗೂ ಅನುವಾದ ಪ್ರಾರಂಭ. ಯಾವ ಘಟ್ಟದಲ್ಲಿ ಇದ್ದೇವೆ ಅಂತಂದರೆ, ಸುರಾಣಕರು ಎನ್ನುವ ಅಸುರರ ಒಂದು ಗುಂಪು. ಅವರು ಸುರಾಣಕರು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ನಾವೆಲ್ಲರೂ ಮೋಕ್ಷವನ್ನು ಹೊಂದಬೇಕು ಅಂತ ಕೇಳುತ್ತಾರೆ. ದೈತ್ಯರಿಗೂ ಮೋಕ್ಷಕ್ಕೂ ಏನೂ ಸಂಬಂಧ ಇಲ್ಲ ವಾಸ್ತವದಲ್ಲಿ. ಪ್ರಾಯ ಆ ಎಲ್ಲ ದೈತ್ಯರೂ ಕೂಡ ನನಗನಿಸಿದ ಮಟ್ಟಿಗೆ ಅವರು ಎಲ್ಲಿ ವಾಸ ಮಾಡಿದ್ರೋ ಅಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಲ್ಲ ಈ ಸಜ್ಜನರು ಸಾತ್ವಿಕ ವರ್ಗ ಮೋಕ್ಷಕ್ಕೆ ಹೋಗೋದನ್ನು ನೋಡಿ ಅಥವಾ ಅದರ ಅಪೇಕ್ಷೆಯನ್ನು ಮಾಡೋದನ್ನು ನೋಡಿ ಇವರು ಸತ್ಯಕ್ಕೆ ನಾವು ಮೋಕ್ಷಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟರು. ಬ್ರಹ್ಮದೇವರನ್ನು ಒಲಿಸಿಕೊಂಡ್ರು, ವರ ಕೇಳಿದರು. ಏನು ಕೇಳಿದರು? ಭೂರಿ ಪಾಪ ಕೃತಿನೋಪಿ, ನಾವು ಬೇಕಾದಷ್ಟು ಪಾಪ ಮಾಡಿದರೂ ನಮಗೆ ಮೋಕ್ಷ ಅನ್ನೋದು ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಹೆಂಗದ ಮಾತು ಅಂತಂದರೆ, ಸಾಕಷ್ಟು ಪುಣ್ಯ ಮಾಡಿದರೂ ನಮಗೆ ಅಂಧಂತಮಸ್ಸಾಗಲಿ ಅಂತ ಕೇಳಿದಂತೆ ಇದ್ದಂಗೆ ವಿಪರೀತ. ಆಗ ಬ್ರಹ್ಮದೇವರು ಹೇಳಿದರು, ಒಂದೇ ಒಂದು ಕಂಡೀಷನ್ನು, ಅದು ಆಯಿತು ಅಂದರೆ ಅವಶ್ಯವಾಗಿ ನಿಮಗೆ ನಾನು ಬಿಡ್ತೇನೆ, ಮೋಕ್ಷ ಕೊಡಿಸ್ತೇನೆ ಎಂದು. ಏನು ಅಂದರೆ, ಲಕ್ಷ್ಮೀನಾರಾಯಣರ ವಿಯೋಗವನ್ನು ಮಾಡಿಸ್ಬೇಡ್ರಿ. ಉಳಿದದ್ದು ನೀವು ಏನು ಪಾಪ ಮಾಡಿದ್ರು ಅದರಂಥ ಮಹಾಪಾಪ ಇನ್ನೊಂದಿಲ್ಲ. ಎದರಂಥದ್ದು? ಲಕ್ಷ್ಮೀನಾರಾಯಣರ ವಿಯೋಗದಂಥ ಮಹಾಪಾಪ ಮತ್ತೊಂದಿಲ್ಲ. ಅದನ್ನು ಮಾಡಬೇಡ್ರಿ. ಉಳಿದ ಎಲ್ಲ ಪಾಪಗಳನ್ನು ನಾನು ಮಾಫಿ ಮಾಡಿಬಿಡ್ತೇನೆ ಅಂತ ಹೇಳಿದರು. ಆಯಿತು ಅಂತ ತಮ್ಮ ಸಾಧನೆಯಾಗಬೇಕು, ಬೇಗನೆ ಸಾಧನೆಯಾಗಬೇಕು ಅಂತ ಇಟ್ಟುಕೊಂಡು ಭೂಮಿಯಲ್ಲಿ ಹುಟ್ಟಿ ಬಂದರಂತೆ ದೈತ್ಯರು. ವಾಸ್ತವದಲ್ಲಿ ಅವರೆಲ್ಲೋ ಬೇರೆ ಪ್ರದೇಶದಲ್ಲಿ ವಾಸ ಮಾಡೋರು, ಪಾತಾಳದಲ್ಲೋ ಅತಳ ವಿತಳ ಲೋಕದಲ್ಲಿ ಎಲ್ಲೋ ವಾಸ ಮಾಡುವಂಥವರು ಇಲ್ಲಿಗೆ ಬಂದಿದ್ದಾರೆ. ಅದರಿಂದ ಏನು ತಿಳಿದು ಬರ್ತದೆ ಅಂದರೆ, ಅದಕ್ಕೆ ಭಾಗವತ ಹೇಳೋದು ಅಥವಾ ಪುರಾಣಗಳು ಹೇಳೋದು ಏನು ಅಂದರೆ, ಇದು ಕರ್ಮಭೂಮಿ, ಇದು ಸಾಧನ ಭೂಮಿ. ದೇವತೆಗಳೇ ಇರಬಹುದು, ದೈತ್ಯರೇ ಇರಬಹುದು, ತಮ್ಮ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಎಲ್ಲಿ ಹುಟ್ಟಿ ಬರ್ತಾರೆ ಅಂತ ಕೇಳಿದ್ರೆ ಈ ಭೂಮಿಯಲ್ಲೇ ಹುಟ್ಟಿ ಬರಬೇಕು, ಬೇರೆ ಜಾಗ ಇಲ್ಲ. ನಾನೆಲ್ಲೋ ಮತ್ತೆ ಸ್ವರ್ಗಕ್ಕೆ ಹೋಗ್ತೀನಿ ಸಾಧನೆ ಮಾಡ್ಕೊಳ್ತೀನಿ ಅಂತ ದೇವತೆಗಳಾಗಲಿ, ಅಥವಾ ನಾವು ಪಾತಾಳದಲ್ಲಿದ್ದು ಸಾಧನೆ ಮಾಡಿಕೊಳ್ತೀನಿ ಅಂತ ದೈತ್ಯರಾಗಲಿ ಹೇಳಲಿಕ್ಕೆ ಅವಕಾಶ ಇಲ್ಲ. ಕಾರಣ ಭರತಖಂಡ ಮಾತ್ರ ಇದು ಕರ್ಮಭೂಮಿ ಅಂತ ಕರೆಸಿಕೊಂಡದ್ದು. ಈಗ ನಾವೆಲ್ಲ ನಮ್ಮ ಸೌಭಾಗ್ಯವನ್ನು ಕುರಿತು ಉದ್ಗಾರ ತೆಗಿಬೇಕು. ಆಹಾ,
ದೇವರು ಎಂಥ ಭಾಗ್ಯ ಕೊಟ್ಟ. ಕರ್ಮಭೂಮಿಯಲ್ಲಿ ನಮ್ಮನ್ನ ಹುಟ್ಟಿಸಿದ, ನಮಗೆ ಕರ್ಮಭೂಮಿಯಲ್ಲಿ ಹುಟ್ಟಿಸಿದ್ದಾನೆ. ಇದರ ಅರ್ಥ ಕರ್ಮವನ್ನ ಮಾಡಬೇಕು, ಸಾಧನೆಯನ್ನ ಮಾಡಬೇಕು ಅಂತ ಹುಟ್ಟಿಸಿದ್ದಾನೆ. ಇನ್ನೆಲ್ಲೋ ಒಯ್ದು ಹಾಕಿಲ್ಲಲ್ಲ ನಮ್ಮನ್ನ. ಕರ್ಮಭೂಮಿ ಅಲ್ಲದೆ ಪುಣ್ಯಶೇಷಿನ ಉಪಭೋಗ ಸ್ಥಾನಾನಿ ಅಂತಿವೆ ಅಂತೆ. ಏನೋ ಸ್ವರ್ಗದಲ್ಲಿ ಇದ್ದು ಪುಣ್ಯ ಮುಗಿಸಿಕೊಂಡಾದ ಮೇಲೆ ಅಲ್ಲಿಂದ ಹೊರಗೆ ಹಾಕ್ತಾರೆ. ಅವರು ಏನು ಭಾಳ ಸಿಟ್ಕೊಳ್ಳಂಗಿಲ್ಲ, ಯಾಕಂದ್ರೆ ಎಲ್ಲಾರ ಕಡೆನೂ ಜಾಗ ಕಡಿಮೆ ಇರ್ತದೆ, ಹೊರಗೆ ಹೋಗ್ರಿ ಅಂತ ಹೇಳ್ತಾರೆ. ಆ ಸ್ವರ್ಗದಿಂದ ಹೊರಗೆ ಬಂದ ಮೇಲೆ ಎಲ್ಲಿ ಮತ್ತೆ ನಾವು ಉಳಿದ ಪುಣ್ಯವನ್ನು ಭೋಗ ಮಾಡಬೇಕು ಅಂದರೆ ಇವೇ ಅಂತೆ. ಭಾರತ ಅತಿರಿಕ್ತವಾದ ಸ್ಥಳಗಳು ಕೇವಲ ಪುಣ್ಯೋಪಭೋಗಕ್ಕಾಗಿ ಇದ್ದದ್ದು ಅಂತ ನಮ್ಮ ಶಾಸ್ತ್ರ ಹಿರಿಯರ ನಂಬಿಕೆ. ಅದೇನು ಉಳಿದದ ವಿಷಯದಲ್ಲಿ ಚರ್ಚೆ ಬೇಡ, ಅಂತೂ ಹೀಗಿದೆ ಅಂತ ಹೇಳಿದ್ದಾರೆ. ಅಂದಮೇಲೆ ಪುಣ್ಯ ಕರ್ಮಭೂಮಿ ಅಂತಂದರೆ ಭರತಖಂಡ, ಇಲ್ಲಿಯೇ ಹುಟ್ಟಿ ಬಂದಿದ್ದಾರೆ. ಈ ಅವ್ರದ್ದು ದುಃಖ ಪ್ರಾರಬ್ಧನೋ ಕರ್ಮಧರ್ಮ ಸಂಯೋಗನೋ ಗೊತ್ತಿಲ್ಲ, ಬರೋಬ್ಬರಿ ಅಯೋಧ್ಯ ಪಟ್ಟಣದಾಗ ಹುಟ್ಟ್ಯಾರ, ಬೇರೆ ಕಡೆ ಎಲ್ಲೂ ಹುಟ್ಟಿಲ್ಲ. ರಾಮ ರಾಜ್ಯಭಾರ ಮಾಡಲಿಕತ್ತಾರ. ರಾಮ ರಾಜ್ಯ ನಡೆಸುವ ಸಂದರ್ಭದಲ್ಲಿ ವಿಚಾರ ನೋಡ್ರಿ ಹೆಂಗಿದೆ ಅಂದರೆ, ಇವರು ಪಾಪವನ್ನ ಮಾಡಬೇಕು, ಮಹಾಪಾಪವನ್ನು ಮಾಡಬೇಕು, ಮಾಡಿ ಮೋಕ್ಷವನ್ನು ಹೊಂದಬೇಕು ಅಂತ ಇಟ್ಕೊಂಡವರು ಹುಟ್ಟಿ ಬಂದದ್ದೆಲ್ಲಿ ಅಂದರೆ ರಾಮ ಜನ್ಮಭೂಮಿಯಲ್ಲಿ ಹುಟ್ಟಿ ಬಂದ್ಬಿಟ್ಟಿದ್ದಾರೆ. ರಾಮ ಜನ್ಮಭೂಮಿ ಅಯೋಧ್ಯ ಪಟ್ಟಣದಲ್ಲಿ ಹುಟ್ಟಿದ ಇವರಿಗೆ ಪಾಪ ಮಾಡಬೇಕು ಅಂತ ಒಂದು ದಿವಸ ಬುದ್ಧಿ ಬರ್ತಿಲ್ಲ. ಅಂಥ ಪ್ರಭಾವ ಅದು ಭೂಮಿದು. ಆಮೇಲೆ ಏನು ಮಾಡಬೇಕು? ಸೀತಾದೇವಿ ವಿಚಾರ ಮಾಡಿದ್ಲು, ಬ್ರಹ್ಮದೇವರೇನೋ ವರ ಕೊಟ್ಟು ಬಿಟ್ಟಾರ, ಲಕ್ಷ್ಮೀನಾರಾಯಣರ ವಿಯೋಗದಂಥ ಮಹಾಪಾಪವನ್ನು ಬಿಟ್ಟು ಉಳಿದದ್ದನ್ನು ಎಲ್ಲ ಮಾಡಿ ನಡೀತದಂತ ಹೇಳ್ಯಾರ. ಮತ್ತು ಅವ್ರ ಕಡೆಯಿಂದ ಪಾಪ ಮಾಡಿಸ್ಬೇಕು ಅಂತ ಅಂದರೆ ಅವರು ಇದೇನೋ ತತ್ವ ಮಾರ್ಗದಲ್ಲಿದ್ದಾರೆ, ಇದರಿಂದ ಅವ್ರನ್ನ ಹೊರಗೆ ಕಳಿಸ್ಬೇಕು. ಅಕ್ಷರಶಃ ಎಲ್ಲ ದೈತ್ಯರು ಸಂಧ್ಯಾವನ್ನಿ, ಬುಟ್ಟಿ, ತಂಬಗಿ, ಥಾಲಿ, ಗೋಪಿಚಂದ್ರ, ಮುದ್ರಿ ಎಲ್ಲ ಇಟ್ಕೊಂಡು ಕೂತ್ಬಿಟ್ಟಾವಂತ. ಜನಿವಾರ ಹಾಕ್ಕೊಂಡು, ಮುಂಜಿ ಮಾಡ್ಕೊಂಡು, ಆಚಾರ ಕಡೆ ಪಾಠಕ್ಕೆ ಹೋಗಿ ವೇದ ಓದಿ ಹಿಂಗೆಲ್ಲ ಯಾಕಾತು ಅಂದ್ರೆ ಅಲ್ಲಿದ್ದ ಪರಿಸರ. ನಾವು 4 ದಿವಸ ಚಂದ ಮಠದಾಗಿದ್ವಿ ಅಂತ ಇಟ್ಕೊಳ್ರಿ. ಚಂದ ಮಠದಾಗ ಅಂತ ಹಂಗಂದ್ರೆ ಏನು ಅರ್ಥ ತಿಳ್ಕೊಬೇಡ್ರಿ. ಪ್ರಭಾವ ಆಗುವಷ್ಟು ಮಠದಾಗಿದ್ವಿ ಅಂದ್ರೆ ಮನೆಗೆ ಬಂದು ಕೂಡಲೇ ನಾವು ದೇವರ ಪೆಟ್ಟಿಗೆ ದೊಡ್ಡ ತೆಗೆದು, ಶಾಲಿಗ್ರಾಮ ಎಷ್ಟೋ 8-10 ಜನ್ಮಗಳಾಗಿರ್ತಾವ, ಅವೆಲ್ಲ ತೆಗಿಲಾರ್ದ ಅವನ್ನೆಲ್ಲ ತೆಗೆದು ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಯಾಕೆ ಅಂದ್ರೆ ಮಠಕ್ಕೆ ಹೋಗೋದು ಪ್ರಭಾವ ಅದಷ್ಟೇ. ಹಂಗೆ ಆ ಪ್ರಭಾವದಿಂದ ಮಾಡ್ತಾ ಇದ್ರೆ ಲಕ್ಷ್ಮೀದೇವಿ ತನ್ನ ದುರ್ಗಾ ರೂಪದಿಂದ, ದುರ್ಗಾ ರೂಪ ಎದಕ್ಕೆ ಕಾರಣದ? ಸತ್ವಗುಣ, ರಜೋಗುಣ, ತಮೋಗುಣಗಳು ಅಂತ 3 ಗುಣಗಳು. ತುಂಬ ಶಾಸ್ತ್ರೀಯ ವಿಷಯ, ಮೆಲ್ಲಕ್ಕೆ ಹೇಳಿರ್ತೇನೆ, ಎಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯದ ಅಷ್ಟು ತಿಳ್ಕೊಂಡ್ಬಿಡ್ರಿ. ಗುಣತ್ರಯಗಳು ನಮ್ಮ ಮೇಲೆ ಪ್ರಭಾವ ಬೀರ್ತದೆ ಅಂತ ಶಾಸ್ತ್ರದ ಅಂಬೋಣ. ನಾವೆಲ್ಲರೂ ಗುಣತ್ರಯಗಳಲ್ಲಿ ಕಟ್ಟಾಕೊಂಡಿದ್ದೇವೆ. ಸತ್ವಗುಣ ನಮ್ಮನ್ನ ಯಾವಾಗಲೂ ಜ್ಞಾನ ಮಾರ್ಗದ ಕಡೆಗೆ ಕರ್ಕೊಂಡು ಹೋಗ್ತದೆ. ರಜೋಗುಣ ಯಾವಾಗಲೂ ಕರ್ಮ ಮಾರ್ಗದ ಕಡೆ ಕರ್ಕೊಂಡು ಹೋಗ್ತಿರ್ತದೆ. ಕೆಲವ್ರು ನೋಡ್ತಿರ್ಬೇಕ್ರಿ, ಬೆಳಗ್ಗಿಂದ ಸಂಜೆ ತನಕ ಬರೇ ಕೆಲಸ ಮಾಡ್ತಿರ್ತಾವ. ಇಷ್ಟ್ಯಾಕೆ ಹುಚ್ಚರಂಗೆ ಮಾಡಲಿಕ್ಕೆ ಏನು ಕೆಲಸ ಇಂಥ ಬರೀ ಗೊತ್ತಿಲ್ಲ. ಏನೋಪ್ಪ ಬೆಳಿಗ್ಗೆದ್ದು ಕೆಲಸಕ್ಕೆ ಹತ್ಕೊಂಡ್ಬಿಟ್ರೆ ರಾತ್ರಿ ನೆಲಕ್ಕೆ ಬೀಳೋ ತನಕನೂ ಕೆಲಸ ಮಾಡಿದ್ದು ಏನು ಬಂತು? ರಜೋಗುಣದ ಪ್ರಭಾವ ಅಷ್ಟು ಚಂದ. ತಮೋಗುಣ ಬಂದ್ಬಿಡ್ತು ಅಂದರೆ ನಿದ್ರೆ, ಆಲಸ್ಯ ಮತ್ತು ಎಚ್ಚರಿಲ್ಲಾರ್ದಂಗೆ ಖಬರ್ಗಿಳಿತನ ಮಾಡೋದು, ಇವೆಲ್ಲ ಅದರಿಂದ ಬರುವಂತಹದ್ದು. ಹಂಗೆ ತಮೋಗುಣ, ಈ 3 ಗುಣಗಳಿಗೆ ಅಭಿಮಾನಿ ಒಂದೊಂದು ಲಕ್ಷ್ಮೀ ರೂಪಗಳಿವೆ. ಸತ್ವಗುಣಕ್ಕೆ ಶ್ರೀರೂಪ, ರಜೋಗುಣಕ್ಕೆ ಭೂರೂಪ, ತಮೋಗುಣಕ್ಕೆ ದುರ್ಗಾ ರೂಪ ಅಂತ. ಅದಕ್ಕೆ ಆ ದುರ್ಗಾ ರೂಪದಲ್ಲಿದ್ದ ಸೀತಾದೇವಿ, ಅರ್ಥಾತ್ ಸೀತಾದೇವಿಯ ಇನ್ನೊಂದು ರೂಪವಾದ ದುರ್ಗೆ, ದೈತ್ಯರಲ್ಲಿರುವಂಥ ತಮೋಗುಣಕ್ಕೆ ಪ್ರಚೋದನೆಯನ್ನು ಕೊಟ್ಟು ಅವರಿಂದ ಒಂದು ಮಹಾಪಾಪವನ್ನು ಮಾಡಿಸಿಬಿಟ್ಲು. ಯಾವುದನ್ನು ಚತುರ್ಮುಖ ಮಾಡಬೇಡ್ರಿ ಅಂತ ಹೇಳಿದ್ನೋ ಆ ಪಾಪವನ್ನು ಮಾಡಿಸಿಬಿಟ್ಲು. ಯಾಕೆ? ಮೋಕ್ಷ ಮಾರ್ಗ ಪರಿಪಂಥಿ, ಅದು ಮಾತ್ರ ನಿಮ್ಮನ್ನು ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ, ಹಾಳು ಮಾಡ್ತದೆ ಅಂತ ಹೇಳಿದ್ರು. ಅದಕ್ಕೆ ಕೈ ಹಚ್ಚಿಬಿಟ್ರು. ಅಲ್ಲ, ಲಕ್ಷ್ಮೀದೇವಿ ಹೀಗೆ ದುರ್ಗಾ ರೂಪದಿಂದ ಅವರನ್ನ ಹಾದಿಗೆಡಿಸೋದು ಯೋಗ್ಯವೋ ಅಂದರೆ 32ನೇ ಶ್ಲೋಕದಲ್ಲಿ ಶ್ರೀಮದಾಚಾರ್ಯ ಅಂತಾರೆ, ಆಜ್ಞೆಯೈವ ಹಿ ಹರೇಸ್ತು ಮಾಯಯ ಮೋಹಿತಾಸ್ತು ದಿತಿಜಾವ್ಯನಿಂದಯನ್. ಆಜ್ಞೆಯೈವ ಹರೇಹೇ ಆಜ್ಞೆಯ. ಬಹಳ ಆಶ್ಚರ್ಯ. ಇದರ ಹಿಂದೆ ಭಗವಂತನ ಆಜ್ಞಾ ಕೆಲಸ ಮಾಡಲಿರ್ತದ. ಆಜ್ಞಾ ಅಂತ ಅನ್ನೋ ಶಬ್ದಕ್ಕೆ ಹೆಂಗೆ ಅರ್ಥ ಮಾಡ್ಕೋಬೇಕು ಅಂದರೆ 2 ರೀತಿಯಿಂದ. ದೇವರು ನೋಡು ತಮೋಗುಣದ ಪ್ರಚಾರ ಮಾಡಿ ಕೆಲಸ ಮಾಡಿಸಿಬಿಡು ಅಂತ ಹೇಳ್ಯಾನ ಅಂತ ಒಂದು ಅರ್ಥ, ಅಥವಾ ಇಚ್ಛಾ, ಭಗವಂತನ ಇಚ್ಛಾ ಕೆಲಸ ಮಾಡ್ತಿರ್ತದೆ. ಅದಕ್ಕೆ ಶ್ರೀಮದಾಚಾರ್ಯ ಶಾಸ್ತ್ರದ ವಿಶೇಷ ಏನು ದೇವರ ಬಗ್ಗೆ ಹೇಳುವುದು ಅಂದರೆ, ನಮ್ಮಿಂದ ಆಗುವ ಪ್ರತಿಯೊಂದು ಕರ್ಮದ ಹಿಂದೆಯೂ ಭಗವಂತನ ಇಚ್ಛೆ ಅನುಸ್ಯೂತವಾಗಿ ಕೆಲಸ ಮಾಡ್ತಿರ್ತದೆ.
ಕೂಡಬೇಕು, ನಿಲ್ಲಬೇಕು, ಏಳಬೇಕು, ಮಲಗಬೇಕು, ಮಾತಾಡಬೇಕು, ಬೈಬೇಕು, ಹೊಡಿಬೇಕು, ಅನಬೇಕು, ಅನಿಸ್ಕೋಬೇಕು, ಅಳಬೇಕು, ಏನು ಮಾಡಿದರೂ ಕೂಡ ಅಲ್ಲಿ ಏನು ಕೆಲಸ ಮಾಡ್ತಿರ್ತದೆ ಅಂತಂದರೆ ಭಗವಂತನ ಇಚ್ಛಾ ಕೆಲಸ ಮಾಡ್ತಾನೇ ಇರ್ತದೆ. ಹಾಗಾಗಿ ಲಕ್ಷ್ಮೀದೇವಿ ದುರ್ಗಾದೇವಿಯಲ್ಲಿ ಭಗವಂತನ ಆಜ್ಞೆ ಅರ್ಥಾತ್ ಇಚ್ಛೆ ಎರಡೂ ಮಾಡಿದ. ನೀನು ತಮೋಗುಣವನ್ನು ಪ್ರಚೋದನೆ ಮಾಡು ಅಂತ ಹೇಳಿ ಮಾಡಿಯೇ ಬಿಟ್ಲು. ಭಗವಂತನ ಆಜ್ಞಾ ಆತು ಅಂದ ಮೇಲೆ ಅಲ್ಲ ಇದನ್ನು ಮಾಡಬೇಕು ಬ್ಯಾಡೋ ಹಿಂಗೆ ಪ್ರಶ್ನೆ ಸಂದೇಹ ಇರಬಾರ್ದ್ರಿ, ಅದು ಇಲ್ಲೇ ಇಲ್ಲ. ಆಜ್ಞೆಯೇ ವೈ ಹರೇಸ್ತು ಮಾಯಯ ಮೋಹಿತಾಸ್ತು ತಿತಿಜಾವೆನಿಂದಯನ್. ಅವರು ಮೋಹಿತರಾಗಿ ಬೈದರು. ಏನು ಬೈದರು, ಯಾರಿಗೆ ಬೈದರು ಅಂದರೆ ರಾಮ ಸೀತೆಯರು ಬೈದಿದ್ದಾರೆ. ರಾಘವ ಶ್ರೀರಾಮಚಂದ್ರ, ದಿತಿಜಾಹ ಅಂದರೆ ದೈತ್ಯರು, ಮೋಹಿತಾಹ ದಿತಿಜಾಹ ಮೋಹಿತರಾದ ದೈತ್ಯರು ವ್ಯನಿಂದಯನ್ ವಿಶೇಷವಾಗಿ ಬೈದರಂತೆ. ಏನು ವಿಶೇಷವಾಗಿ ಬೈದರು ಅಂದರೆ ರಾಘವ ನಿಶಿಚರಾಹೃತಾಂ, ರಾಮಚಂದ್ರ ರಾವಣ ಹೊತ್ತುಕೊಂಡು ಹೋಗಿರುವಂಥ ಸೀತೆಯನ್ನು ಪುನಃ ಜಗೃಹೆ ಮತ್ತೆ ಕರ್ಕೊಂಡಲ್ಲ ಇವನು. ಇತಿ ಒಂದ್ಸತಿ ಅಲ್ಲ ಅನೇಕಶಃ, ಹೆಜ್ಜೆ ಹೆಜ್ಜೆಗೆ ಬಾರಿ ಬಾರಿಗೆ ಏನು ಮಾಡಿದರು ಅಂದರೆ ನಿಂದನ ಮಾಡಿದ್ದಾರೆ. ಮುಗೀತು. ಮುಂದೆ 33ನೇ ಶ್ಲೋಕ. ಕಥೆ ಗೊತ್ತಿದೆ, ನಿನ್ನೆ ಹೇಳಿಬಿಟ್ಟಿನ ಕಥೆಯನ್ನೆಲ್ಲ, ಆದ್ದರಿಂದ ಸುಮ್ಮನೆ ಮುಂದೆ ವಿವರಣೆ ಕೊಡ್ತಿದ್ದೀನಿ. ಬ್ರಹ್ಮವಾಕ್ಯ ಮೃತಮೇವ ಕಾರಯನ್ ಪಾತಯಂತಮಸಿ ಚಾಂಧ ಆಸುರಾನ್ ನಿತ್ಯಮೇವ ಸಹಿತೋಪಿ ಸೀತೆಯ ಸೋಜ್ಞ ಸಾಕ್ಷಿಕಮಭೂದ್ವಿಯುಕ್ತವತ್. ಬ್ರಹ್ಮವಾಕ್ಯಂ, ಬ್ರಹ್ಮದೇವರ ಮಾತನ್ನ ಋತಮೇವ ಕಾರಯನ್, ಸತ್ಯ ಮಾಡಬೇಕಾಗಿದೆ ಆ ರಾಮಚಂದ್ರನಿಗೆ. ಏನು ಸತ್ಯ ಮಾಡಬೇಕಾಗಿದೆ? ನಿಮಗೆ ಮೋಕ್ಷ ವಿರೋಧಿ ಯಾವುದು ಗೊತ್ತೇನು? ಲಕ್ಷ್ಮೀನಾರಾಯಣರ ವಿಯೋಗ. ಅದನ್ನು ಮಾಡಿದ್ರಿ ಅಂದರೆ ಮೋಕ್ಷ ಸಿಗೋದಿಲ್ಲ, ಅಂಧನ್ ತಮಸ್ಸಿಗೆ ಬೀಳ್ತೀರಿ. ಅಂಥ ಬ್ರಹ್ಮದೇವರ ವಾಕ್ಯವನ್ನು ಸತ್ಯ ಮಾಡುವುದಕ್ಕೆ ಪಾತಯನ್ ತಮಸಿ ಚಾಂಧ ಆಸುರಾನ್, ಅಂಧೇ ತಮಸಿ ಪಾತಯನ್ ಆಸುರಾನ್ ನಿತ್ಯಮೇವ ಸಹಿತೋಪಿ ಸೀತೆಯ, ಸೀತಾದೇವಿಯ ಜೊತೆಗೆ ನಿತ್ಯದಲ್ಲಿ ಕೂಡಿದ್ದಾನೆ. ಮುಂದೆ ಹೇಳ್ತಾರೆ, ದೃಷ್ಟಾಂತ ಕೊಡ್ತಾರೆ, ಎಲ್ಲ ಚಂದ ವಿಷಯದ. ಸೀತಾದೇವಿ ರಾಮನಿಂದ ಎಂದೆಂದೂ ಬಿಟ್ಟೇ ಇಲ್ಲ. ಗಮನಿಸಬೇಕಾದ ಅಂಶ ಏನು? ಎಚ್ಚರ ಕೊಟ್ಟಾರ ಬ್ರಹ್ಮದೇವರು. ಸುರಾಣಕರೆಂಬುವಂಥ ದೈತ್ಯರಿಗೆ ತಪಸ್ಸು ಮಾಡಿ ಮೋಕ್ಷ ಪಡಿಬೇಕು ಅಂತ ಹೊರಟಾಗ ನೀನು ಬೇಕಾದ ಮಾಡ್ರಿ, ಲಕ್ಷ್ಮೀನಾರಾಯಣರು ಭಿನ್ನ ಭಿನ್ನರಾಗಿದ್ದಾರೆ, ವಿಯುಕ್ತರಾಗಿದ್ದಾರೆ. ಸೀತಾ ಒಂದು ಕಡೆ ಹೋದ್ಲು, ರಾಮ ಒಂದು ಕಡೆ ಹೋದ. ಈ ಅಂಶ ಸುರಾಣಕರನ್ನು ಬಿಟ್ಬಿಡ್ರಿ. ನಾವು ಕೂಡ ರಾಮಾಯಣ ಕೇಳೋ ಕಾಲಕ್ಕೆ ಎಲ್ಲರ ತಪ್ಪಿ ಹಿಂಗೆ ಅಂದ್ಕೊಂಡ್ರೆ ಏನಂತ, ಪಾಪ ರಾಮ ಸೀತಾನ್ ಕಳ್ಕೊಂಡ್ಬಿಟ್ಟ ನೋಡ್ರಿ, ಹುಡುಕ್ಯಾಡ್ದ ಒಂದು ಹುಡುಕ್ಯಾಡ್ದ ಸಿಗಲೇ ಇಲ್ಲ. ಕೊನೆಗೆ ಎಲ್ಲ ಕಪಿಗಳು ಹೆಲ್ಪ್ ತಗೊಂಡು ಲಂಕಾಕ್ಕೆ ಹೋಗಿ ಹುಡ್ಕೊಂಡ್ಬರ್ಬೇಕಾತ್ರಿ. ಇದನ್ನೇನಾರ ನಾವು ವಾಸ್ತವ ಅಂತ ತಿಳ್ಕೊಂಡದ್ದಾದರೆ ನಮಗೆ ಅಕಸ್ಮಾತ್ ಏನಾರ ಪುಣ್ಯ ಪ್ರಭಾವದಿಂದ ಮೋಕ್ಷ ಆಗ್ತಿದ್ರೆ ಅದು ಸತ್ಯಕ್ಕೆ ಹೋಗ್ತದೆ. ಏನೋ ಜಪಕರ್ಮಾನುಷ್ಠಾನ ಸಂಧ್ಯಾವಂದನಾದಿಗಳನ್ನು ಮಾಡಿ ಏನೋ ಆ ಯುದ್ಧದೊಳಗೆ ಅಲ್ಪ ಸ್ವಲ್ಪ ದಾನ ಧರ್ಮ ಮಾಡ್ಕೊಂಡು ಕೂತಿದ್ದಿದ್ರೆ ಅದು ಸತ್ಯ ಕಳ್ಕೊಂಡ್ಬಿಡ್ತೀವಿ. ಅದಕ್ಕೆ ಯಾವ ಕಾರಣಕ್ಕೂ ಹಂಗೆ ತಿಳ್ಕೋಬಾರದು. ಲಕ್ಷ್ಮೀದೇವಿ ಸದಾ ಭಗವಂತನ ಜೊತೆ ಇರ್ತಾರೆ. ಅದಕ್ಕೆ ಶ್ರೀ ಸೂಕ್ತದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಲಕ್ಷ್ಮೀಂ ಅನಪಗಾಮಿನೀಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಘ ತಾಂ ಮಹಾವಘ ಜಾತವೇದೋ ಲಕ್ಷ್ಮೀಂ ಅನಪಗಾಮಿನೀಂ. ಲಕ್ಷ್ಮೀಂ ಅನಪಗಾಮಿನಿ ನ ಅಪಗಚ್ಚತಿ ಇತಿ ಅನಪಗಾಮಿನಿ, ಬಿಟ್ಟು ಹೋಗೋದಿಲ್ಲ, ಭಗವಂತನನ್ನು ಬಿಟ್ಟು ಎಂದೆಂದೂ ಇರುವುದಿಲ್ಲ. ಆದ್ದರಿಂದ ಅವಳನ್ನು ಅನಪಗಾಮಿನಿ ಅಂತ ಕರೆದಿದ್ದಾರಾದ್ದರಿಂದ ನಿತ್ಯಮೇವ ಸಹಿತೋಪಿ ಸೀತೆಯ, ಲಕ್ಷ್ಮೀ ಸಹಿತನಾಗಿದ್ರು ಸೀತಾ ಸಹಿತನಾಗಿದ್ರು ಕೂಡ ಸಹ ರಾಮಚಂದ್ರ ಅಜ್ಞಸಾಕ್ಷಿಕಮಭೂತ್ ವಿಯುಕ್ತವತ್. ಅಯ್ಯೋ ಸೀತಾನ್ ಬಿಟ್ಬಿಟ್ಟ, ಸೀತಾ ಪರಿತ್ಯಾಗ ಮಾಡಿದ ರಾಮಚಂದ್ರ ಅಂತ ಎಲ್ಲ ಅಜ್ಞಾನಿಗಳಿಗೆ ಅನಿಸ್ಬಿಡುತ್ತಂತೆ. ಅದರರ್ಥ ರಾಮ ಲಕ್ಷ್ಮಣನಿಗೆ ಹೇಳಿದ, ನೋಡಪ್ಪ ಪ್ರಜೆಗಳೆಲ್ಲ ನನ್ನ ಬಗ್ಗೆ ಹಿಂದೆ ಮಾತಾಡಿಕೊಳ್ತಾ ಇದ್ದಾರೆ. ರಾಮ ಅಂತಾನೆ, ರಾಮಾಯಣದಲ್ಲಿ ಬಹಳ ಚಂದಾದ ಮಾತು, ಪ್ರಜೆಗಳೆಲ್ಲ ನನ್ನ ಹಿಂದೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂದರೆ ನಾನು ಪ್ರಜೆಗಳ ವಿಷಯದಲ್ಲಿ ಅಷ್ಟು ಅಪ್ರೀತನಾಗಿದ್ದೇನೆ, ಪ್ರಜೆಗಳಿಗೆ ನನ್ನ ಬಗ್ಗೆ ಅಷ್ಟು ಪ್ರೀತಿ ಹೋಗಿದೆ. ನಾವು ವಿಚಾರ ಮಾಡಬೇಕು, ಯಾರಾದರೂ ನಮ್ಮ ಬಗ್ಗೆ ನಮ್ಮ ಹಿಂದೆ ಮಾತಾಡ್ತಾರೆ ಅಂದರೆ ನಮ್ಮ ವಿಷಯದಲ್ಲಿ ಅವರಿಗೆ ಅಪ್ರೇಮ ಉಂಟಾಗಿದೆ, ಅದಕ್ಕೆ ಹಿಂದೆ ಮಾತಾಡ್ತಾರೆ. ಈಗ ಪ್ರೀತಿ ಇದ್ದವರು ಎಂಥ ವಿಷಯ ಇದ್ದರೂ ಕೂಡ ಎದುರಿಗೆ ಬಂದು ಮಾತಾಡ್ತಾರೆ ಹೊರತಾಗಿ ಹಿಂದೆ ಮಾತಾಡಂಗಿಲ್ಲ. ಕೆಲವರು ಅಂತಿರ್ತಾರೆ ನೋಡ್ರಿ,
ಆಚಾರ್ಯ ನಮ್ಗೆ ಹಿಂದೊಂದು ಮುಂದೊಂದು ಇಲ್ಲೇ ಇಲ್ರಿ ಅಂತ. ಹಂಗೆ ಹಿಂದೊಂದು ಮುಂದೊಂದು ಇಲ್ಲ ಅಂದ್ರೆ ಬೇರೆ ಅರ್ಥ ಅಲ್ಲ. ಮತ್ತೆ ಹಿಂದೊಂದು ಮುಂದೊಂದು ಇಲ್ಲ ಅಂತಂದ್ರೆ ನಿಮ್ ಹಿಂದೊಂದು ಮಾತಾಡಿದೀವಿ ಮುಂದೊಂದು ಮಾತಾಡಿದ್ವಿ ಅಂತ ಇಲ್ಲೇ ಇಲ್ಲ. ಏನ್ ಮಾತಾಡಿದ್ರು ಎದುರ ಮಾತಾಡೋದು. ಅದರ ಅರ್ಥ ತಾತ್ಪರ್ಯ ಏನು ಅಂದ್ರೆ ನಿಮ್ಮ ಮೇಲೆ ನಮಗೆ ಪ್ರೇಮ ಇದೆ, ವಿಶ್ವಾಸ ಇದೆ, ಎದುರಿನಲ್ಲೇ ಮಾತಾಡ್ತೀವಿ. ನಮ್ಮ ಬೆನ್ನ ಹಿಂದೆ ಮಾತಾಡ್ತಾರ ಅಂದಮೇಲೆ ನಮ್ಮ ಪ್ರೀತಿ, ನಮ್ಮ ಮೇಲೆ ಅವರಿಗೆ ಪ್ರೀತಿ ಏನಾಗಿದೆ, ಕಡಿಮೆ ಆಗಿದೆ ಅಂತ ಅರ್ಥ. ರಾಮ ಅಂತಾನ ಲಕ್ಷ್ಮಣ, ಪ್ರಜೆಗಳ ಅವಿಶ್ವಾಸಕ್ಕೆ ನಾವು ಪಾತ್ರ ಆಗಬಾರದು, ಅಪ್ರೀತಿಗೆ ಪಾತ್ರ ಆಗಬಾರದು. ಸೀತಾದೇವಿಯನ್ನ ತ್ಯಾಗ ಮಾಡ್ತಾ ಇದ್ದೀನಿ, ವನಕ್ಕೆ ಬಿಟ್ಟು ಬಾ ಅಂತ ಹೇಳ್ಕೊಂಡು ಹೇಳಿದಾಗ ವನಕ್ಕೆ ಬಿಟ್ಟು ಬಂದ್ಬಿಟ್ಟ. ಅದಕ್ಕೆ ಸಹ ಅಜ್ಞ ಸಾಕ್ಷಿಕಂ, ಇದು ಅಜ್ಞಾನಿಗಳ ದೃಷ್ಟಿಯಲ್ಲಿ ಸೀತಾದೇವಿ ಮತ್ತೆ ರಾಮನನ್ನು ಬಿಟ್ಟು ಹೋದ್ಲು ಅಂತ. ಕೆಲವು ಕಡೆಗೆ ಪಾಠ ಸೊ ಅಗ್ನಿ ಸಾಕ್ಷಿಕಮ ಬುದ್ಧಿಯುಕ್ತವತ ಅಂತೂ ಪಾಠ ಇದೆ ಅಂತೆ. ಅಂದ್ರೆ ಲಗ್ನ ಮಾಡ್ಕೊಳ್ಳೋ ಕಾಲಕ್ಕೆ ಹೆಂಗೆ ಅಗ್ನಿ ಸಾಕ್ಷಿಯಾಗಿ ಲಗ್ನ ಮಾಡ್ಕೋತಿರ್ತಾರೋ ಹಂಗೆ ಬಿಡೋ ಕಾಲಕ್ಕೆ ಸಹಿತ ಅಗ್ನಿ ಸಾಕ್ಷಿಯಾಗಿ ಬಿಟ್ಟ ಅಂತ ಅರ್ಥ ಬರ್ತದೆ. ಅಥವಾ ಅಗ್ನಿ ಸಾಕ್ಷಿಕಂ ಏನು ಅಂದ್ರೆ ಲಂಕಾಪಟ್ಟಣದಲ್ಲಿ ಅಗ್ನಿಯಲ್ಲಿ ಸಾಕ್ಷಿ ಕೊಡಿಸಿದ್ದಿದ್ರೂ ಸಹಿತೇಕ ಈಗ ಜನ ಅಂದಾರ ಅಂದಮೇಲೆ ವಿಯುಕ್ತವತ ಬಿಟ್ಟಂತೆ ತೋರಿಸಿಕೊಂಡ ರಾಮಚಂದ್ರ. ಏನಾತದ ಮುಖ್ಯ ಫಲ ಏನಾಯಿತು? ತೇನ ಚಾಂಧತಮ ಈಯುರಾಸುರ ಯಜ್ಞಮಾಹ್ವಯದ ಶೌಚ ಮೈಥಿಲೀಂ ತತ್ರ ಭೂಮಿ ಶಪತಚ್ಛಲಾಂದ್ರಿಣಾಂ ದೃಷ್ಟಿ ಮಾರ್ಗಮಪಹಾಯ ಸಾಸ್ಥಿತ. ಇದರಿಂದ ತೇನ ಈ ಘಟ್ಟದಿಂದ ಪರಮಾತ್ಮ ಸೀತೆಯನ್ನು ಬಿಟ್ಟ ಅಂತನ್ನುವ ಪ್ರಸಂಗದಿಂದ ಆಸುರಾಹ ಎಲ್ಲ ಅಸುರರು ಸುರಾಣಕರು ಅಂಧಂತಮಃ ಈಯುಹು ಅಂಧಂತಮಸ್ಸಿಗೆ ಹೋದರು. ಕೆಲಸ ಮುಗಿತು. ಇನ್ನು ಮುಂದಿನ ಘಟ್ಟ ಒಂದು ಸಣ್ಣ ವಾಕ್ಯ, 3 ಸಾಲಿನಲ್ಲಿ ಹೇಳಿದ್ದು. ಯಜ್ಞಂ ಆಹ್ವಯತ ಅಸೌಚ ಮೈಥಿಲೀಂ. ಪರಮಾತ್ಮ ರಾಮಚಂದ್ರ ಯಜ್ಞ ಮಾಡಬೇಕು ಅಂತ ಇಷ್ಟಪಟ್ಟನಂತೆ. ಯಾವ ಯಜ್ಞ? ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಇಚ್ಛೆಪಟ್ಟನಂತೆ. ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಇಚ್ಛೆಪಟ್ಟವನು ಹೆಂಡತಿ ಇಲ್ಲದೆ ಹೋದರೆ ಯಜ್ಞ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಆದ್ದರಿಂದ ಪುನಃ ಹೇಳಿ ಕಳಿಸಿದ್ದಂತೆ ಸೀತಾದೇವಿಗೆ, ಸೀತಾದೇವಿ ಮತ್ತೆ ಬರಬೇಕು, ನೀನು ಯಜ್ಞಕ್ಕೆ ಕೊಡಬೇಕಾಗಿದೆ ಅಂತ ತಿಳಿದುಕೊಂಡು ಆ ಯಜ್ಞ ಮಂಟಪದಲ್ಲಿ ಬಂದು ಯಜ್ಞವಾದ ಮೇಲೆ ಪ್ರಾಯ ಎಲ್ಲರ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡ್ತಾಳಂತೆ. ತತ್ರ ಭೂಮಿ ಶಪತಚ್ಛಲಾಂದ್ರಿಣಾಂ ದೃಷ್ಟಿ ಮಾರ್ಗಮಪಹಾಯ ಸಾಸ್ಥಿತ. ತತ್ರ ಅಲ್ಲಿ ಭೂಮಿ ಶಪತಚ್ಛಲಾತ್ ಆಚಾರ್ಯ ಮಾತನ್ನು ಹೇಳ್ತಾರೆ. ಏನಂದ್ಲು ಸೀತಾದೇವಿ? ಭೂಮಿಯನ್ನು ಕುರಿತು ಹೇಳ್ತಾಳಂತೆ, ಅಮ್ಮ ಭೂದೇವಿ, ನಾನು ಲಂಕೆಯಲ್ಲಿ 1 ವರ್ಷ ವಾಸ ಮಾಡಿದರೂ ಪರಿಶುದ್ಧಳಾಗಿ ಇದ್ದೇನೆ ಅಂತನ್ನುವುದು ಸತ್ಯವಾಗಿದ್ದರೆ ನನ್ನನ್ನು ನಿನ್ನಲ್ಲಿ ಕರೆದುಕೊಂಡು ಬಿಡು ಅಂತ ಪ್ರತಿಜ್ಞೆ ಮಾಡಿದ್ಲಂತೆ. ಜನ ನೋಡ್ತಾ ಇದ್ದಾರೆ. ರಾಮರಾಜ್ಯದಲ್ಲಿ ತುಂಬಿದ ಜನ ಯಜ್ಞಕ್ಕೆ ಬಂದವರು, ಆ ದೇಶ ಈ ದೇಶ, ಆ ಊರು ಈ ಊರು, ಈ ಹಳ್ಳಿ ಆ ಹಳ್ಳಿ, ಎಲ್ಲ ಕಡೆಯಿಂದ ಬಂದ. ರಾಮ ಯಜ್ಞ ಮಾಡ್ಲಿಕ್ಕೆ ತಾನೆ, ರಾಮ ಯಜ್ಞ ಮಾಡ್ಲಿಕ್ಕೆ ತಾನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ದು, ಶಪಥ ಮಾಡಿದ್ದಾಳೆ. ನಾನು ಪರಿಶುದ್ಧಳಾಗಿದ್ದೆ, ಲಂಕೆಯಲ್ಲಿರೋದು ಶುದ್ಧವಾಗಿದ್ದರೆ ಆ ಸತ್ಯದಿಂದ ಭೂಮಿ ಬಾಯಿ ಬಿಡ್ಲಿ ಅಂತ ಹೇಳಿದ್ರೆ ಭೂಮಿ ಬಾಯಿ ಬಿಟ್ಟೇ ಬಿಡ್ತು. ದೃಷ್ಟಿ ಮಾರ್ಗ ಅಪಹಾಯ ಸಾಸ್ಥಿತ. ಇಷ್ಟು ದಿವಸ ಎಲ್ಲರ ಕಣ್ಣಿಗೆ ಕಾಣ್ತಾ ಇದ್ಲು. ಅಲ್ಲಿ ವಾಲ್ಮೀಕಿ ಆಶ್ರಮಕ್ಕೆ ಹೋಗಿದ್ಲೋ, ಅಯೋಧ್ಯ ಪಟ್ಟಣದಲ್ಲಿ ಇರ್ಲಿಲ್ವೋ, ಅಂತೂ ಎಲ್ಲೋ ಒಂದು ಕಡೆಗೆ ಕಾಣ್ತಾ ಇದ್ಲು. ಈಗ ಅದೂ ಕೂಡ ಹೊರಟು ಹೋಗಿ ಜನರ ಕಣ್ಣಿನಿಂದ ದೂರವಾಗಿ ಬಿಟ್ಲು ಅಂತ ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮುಂದೇನಾಯಿತು? ರಾಮನ ಜೊತೆಗಿದ್ಲೋ ಇಲ್ವೋ, ಎಷ್ಟು ದಿವಸ ಇದ್ಲು ಇತ್ಯಾದಿಗಳನ್ನೆಲ್ಲ ಮುಂದೆ ಹೇಳೋರಿದ್ದಾರೆ. ಈ ಮಧ್ಯದಲ್ಲಿ ಒಂದು ಘಟ್ಟವನ್ನು ತೆಗೆದುಕೊಳ್ತಾರೆ, ಒಂದು ಪ್ರಸಂಗ. ನಾವೇನು ಕೇಳಿದ್ವಿ ಈಗ? ಸೀತಾರಾಮರು ಬುದ್ಧಿಪೂರ್ವಕವಾಗಿ ರಾಮಚಂದ್ರ ಸೀತೆಗೆ ಆಜ್ಞಾ ಮಾಡಿ ಸೀತಾದೇವಿ ತನ್ನ ದುರ್ಗಾರೂಪದಿಂದ ದೈತ್ಯರಿಗೆ ತಮೋಗುಣ ಪ್ರಚುರವನ್ನಾಗಿ ಮಾಡಿಸಿ ಅವರಿಂದ ರಾಮನ ನಿಂದನೆಯನ್ನು ಮಾಡಿಸಿ ರಾಮ ಸೀತೆಯನ್ನು ಬಿಟ್ಟಂತೆ ಮಾಡಿ ಆ ವಿಯೋಗದಿಂದಾಗಿ ಅವರ ಅಂಧಂತಮಸ್ಸನ್ನು ಹೊಂದುವಂತೆ ಮಾಡಿದರು. ಇದು ಸೀತಾ ಪರಿತ್ಯಾಗದ ಒಳ ಅರ್ಥ. ಮೇಲ್ ನೋಡ್ಲಿಕ್ಕೆ ರಾಮ ಸೀತೆ ಬಿಟ್ಬಿಟ್ಟ ಅಂತ ಇಷ್ಟೇ ಇದೆ, ಒಳ ಅರ್ಥ ಇದು ಅಂತ ತಿಳ್ಕೊಳ್ರಿ ಅಂತ ಹೇಳಿ ಆಯ್ತು. ಮುಂದೆ ಈಗ ಇಲ್ಲೇನು ಚರ್ಚೆ ಮಾಡ್ತಾರೆ ಶ್ರೀಮದಾಚಾರ್ಯರು? ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತಂದ್ರೆ ಉದ್ದಕ್ಕೆ ಕಥೆ ಹೇಳುವುದಲ್ಲ. ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಮತ್ತೂ ಹೇಳ್ತೀನಿ, ಮತ್ತು ಹೇಳ್ತೇನೆ. ಶ್ರೀಮದಾಚಾರ್ಯರು ಒಂದು ಕಥೆಯನ್ನು ಹೇಳಿದರೆ ಆ ಕಥೆಯನ್ನು ತಮ್ಮದೇ ಶೈಲಿಯಲ್ಲಿ ಅನುವಾದ ಮಾಡ್ತಾರೆ. ಮೊದಲು ಅದು ರಾಮಾಯಣದಿರಬಹುದು, ಮಹಾಭಾರತದ್ದಿರಬಹುದು, ಭಾಗವತದ್ದಿರಬಹುದು, ಹರಿವಂಶದ್ದಿರಬಹುದು. ಈ ಮಹಾಭಾರತ ತಾತ್ಪರ್ಯದಲ್ಲಿ 4 ಮಿಕ್ಕ ಗ್ರಂಥಗಳು ಬಂದಾವ. ಭಾಗವತ ಬಂದದ, ಮಹಾಭಾರತ ಬಂದದ, ರಾಮಾಯಣ ಬಂದದ, ಹರಿವಂಶ ಬಂದದ. ಅಲ್ಲಿನ ಕಥೆಗಳನ್ನೆಲ್ಲವನ್ನ ಮೊದಲು ಅನುವಾದ ಮಾಡ್ತಾರೆ. ಆ ಅನುವಾದ ಮಾಡುವಾಗಲೂ ಕೂಡ ಶ್ರೀಮದಾಚಾರ್ಯರು ಅದನ್ನು ತಮ್ಮ ಶೈಲಿಯಲ್ಲಿ ಅನುವಾದ ಮಾಡ್ತಾರೆ. ಅದರೊಂದು ರುಚಿ ಬೇರೆ ಇರ್ತದೆ.
ನೋಡ್ರಿ, ಮಕ್ಕಿ ಹೇಳೋದಕ್ಕೂ ತಮ್ಮ ಅನುಭವವನ್ನು ಸೇರಿಸಿ ಹೇಳೋದಕ್ಕೂ ವ್ಯತ್ಯಾಸ ಇರ್ತದೆ ಇಲ್ಲ, ಹೇಳಿರೋಣಂತೆ. ಶುಕ ಮುಖಾದ ಅಮೃತದ್ರವ ಸಂಯುತಂ. ಭಾಗವತ ವೇದವ್ಯಾಸದೇವರು ಹೇಳಿದಂತೆ. ಯಾರಿಗೆ ಹೇಳಿದ್ರು? ಶುಕಾಚಾರ್ಯ ಹೇಳಿದ್ರು. ಶುಕಾಚಾರ್ಯರು ಆ ಭಾಗವತವನ್ನು ಪರೀಕ್ಷಿತ ರಾಜರಿಗೆ ಕೊಡುವಾಗ ಶುಕ ಮುಖಾತ್ ಅಮೃತದ್ರವ ಸಂಯುತಂ, ಅದರಲ್ಲಿ ಅಮೃತ ಲೇಪನವನ್ನ ಮಾಡಿ ಭಾಗವತವನ್ನು ಉಪದೇಶ ಮಾಡಿದ್ರಂತೆ. ಹೆಂಗ್ ವೇದವ್ಯಾಸದೇವರು ಹಂಗ ಹೇಳಿ ಬರ್ತಿತ್ತಿಲ್ ಮತ್ತ ಅಂದ್ರೆ ಹಂಗ ಹೇಳ್ಯಾರ, ಅದೇನು ಮೋಸ ಮಾಡಿಲ್ಲ, ವ್ಯತ್ಯಾಸ ಮಾಡಿಲ್ಲ. ಹೇಳುವಾಗ ತಮ್ಮದಿಷ್ಟು ಅನುಭವ, ತಮ್ಮದಿಷ್ಟು ಪುಣ್ಯ, ತಮ್ಮದಿಷ್ಟು ರಸವನ್ನ ಸೇರಿಸಿ ಹೇಳಿದ್ದರಿಂದ ಕೂತ ವ್ಯಕ್ತಿಗೆ ಕೇಳಬೇಕು ಅಂತ ಅನಿಸ್ತಿರ್ತದೆ. ಅಮೃತ ದ್ರವ ಸಂಯುತಂ ಅಂತಂತಿದ್ದಾರೆ. ಹಾಗೆ ಶ್ರೀಮದಾಚಾರ್ಯರು ತಾವು ಯಾವುದೇ ಕಥೆಯನ್ನು ಅನುವಾದ ಮಾಡಬೇಕಾದ್ರೂ ತಮ್ಮದೇ ಶೈಲಿಯಲ್ಲಿ ಅನುವಾದ ಮಾಡ್ತಾರೆ. ಮೊದಲು ಮಾಡಿದ ಮೇಲೆ ವಿಮರ್ಶೆಗೆ ಒಳಪಡಿಸ್ತಾರೆ. ಇಲ್ಲೇನು ವಿಮರ್ಶೆಗೆ ಒಳಪಡಿಸ್ತಾರೆ ಅಂದ್ರೆ, ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಲು ಅಂತ ಒಂದು ಶಬ್ದ ಬಂತು. 33ನೇ ಶ್ಲೋಕದಲ್ಲಿ ಬ್ರಹ್ಮದೇವರು ಹೇಳಿದ ಮಾತನ್ನ ಸತ್ಯ ಮಾಡಬೇಕಾಗಿತ್ತು. ಏನು? ಲಕ್ಷ್ಮೀನಾರಾಯಣರ ವಿಯೋಗ ಮಹಾಪಾಪ, ಮಾಡಬೇಡ್ರಿ, ಮೋಕ್ಷ ಆಗುವುದಿಲ್ಲ, ಅಂಧನ್ ತಮಸ್ಸೇ ಆಗುತ್ತದೆ ಅಂತೇನಂದಿದ್ರು. ಆ ಬ್ರಹ್ಮದೇವರ ವಾಕ್ಯವನ್ನ ಸತ್ಯ ಮಾಡಲು ಅಂತ ಬಂತು. ಈಗ ಒಂದು ಚರ್ಚೆ ತೆಗೆದುಕೊಳ್ತಾರೆ. ಏನ್ ಚರ್ಚೆ? ದೇವತೆಗಳಲ್ಲಿ 3 ಭಾಗ ಮಾಡ್ತಾರೆ ಶ್ರೀಮದಾಚಾರ್ಯ. 3 ಭಾಗ ಅಂದ್ರೆ ತಿಳ್ಕೊಳ್ಳಿಕ್ ಬರುವಂತೆ. ಒಂದು ಪರಮಾತ್ಮ, ಒಂದು ಬ್ರಹ್ಮದೇವರು, ಇನ್ನೊಂದು ರುದ್ರಾದಿ ದೇವತೆಗಳ ಘಟ್ಟ. 3 ಸ್ಟೆಪ್. ಗರುಡಶೇಷ ರುದ್ರದೇವರಿಂದ ಪ್ರಾರಂಭ ಮಾಡಿಕೊಂಡು ತೆಳಗಿನ ಎಲ್ಲಾ ದೇವತೆಗಳು ಒಂದು ಭಾಗ ಆದರೆ ಬ್ರಹ್ಮವಾಯುಗಳದ್ದು ಒಂದು ಭಾಗ. ಅವರಿಬ್ರು ಕಲ್ಪನಾ ಇದ್ದೇ ಇರ್ತದೆ. ಪರಮಾತ್ಮನದ್ದು ಒಂದು ಭಾಗ. ಇಲ್ಲಿ ಭಗವಂತ ಯಾರ್ಯಾರ ಮಾತುಗಳನ್ನು ಸತ್ಯ ಮಾಡ್ತಾನೆ, ಯಾರ್ಯಾರ ಮಾತುಗಳನ್ನು ಸತ್ಯ ಮಾಡುವುದಿಲ್ಲ. ಇದೊಂದು ದೊಡ್ಡ ಚರ್ಚೆ. ಯಾಕೆ ಅಂದರೆ ಪುರಾಣಗಳಲ್ಲಿ ನೋಡಿದರೆ ಬ್ರಹ್ಮದೇವರು ಅವರಿಗೆ ವರ ಕೊಟ್ಟಿದ್ರು, ಪರಮಾತ್ಮ ಅದನ್ನು ಸುಳ್ಳು ಮಾಡಿಬಿಟ್ಟ. ಪಾರ್ವತಿ ಇವರಿಗೆ ವರ ಕೊಟ್ಟಿದ್ರು, ಅದನ್ನು ಸುಳ್ಳು ಮಾಡಿಬಿಟ್ಟ. ರುದ್ರದೇವರು ಇವರಿಗೆ ವರ ಕೊಟ್ಟಿದ್ರು, ಅದನ್ನು ಮುರಿದು ಹಾಕಿಬಿಟ್ಟ. ಅಲ್ಲಿ ಮತ್ತು ಮುರಿದು ಹಾಕೋದೇ ಇದ್ರೆ ಕೊಡೋದು ಯಾಕಂತ ಪ್ರಶ್ನೆ ಬರ್ತದೆ ಅವಾಗ. ಹೌದೋ ಇಲ್ಲೋ? ಅಂದಮೇಲೆ ಬ್ರಹ್ಮದೇವರು ಮತ್ತು ರುದ್ರಾದಿ ದೇವತೆಗಳು ಕೊನೆಯಲ್ಲಿ ಶ್ರೀಮದಾಚಾರ್ಯ ಎಂಥ ಅದನ್ನ ಫೈನಲ್ಲಿ ತೆಗೆದು ಹೋಗ್ತಾರ ಅಂತಂದ್ರೆ, ಪರಮಾತ್ಮ ತಾನು ಕೆಲವು ಮಾತುಗಳನ್ನು ಕೊಟ್ಟಿರ್ತಾನಲ್ಲ, ಅದು ಸುಳ್ಳಾಗ್ತದೋ ಸತ್ಯ ಆಗ್ತದೋ ಹೇಳ್ರಿ ಅಂತ ಕೂತ್ಕೊಂಡ್ಬಿಡ್ತಾರೆ. ಹಾಗಾದ್ರೆ ನಾವಿವತ್ತು ಶಾಸ್ತ್ರೀಯವಾದ ಎಂಥ ತತ್ವವನ್ನು ತಿಳ್ಕೊಳ್ಳಿಕ್ಕೆ ಹೊರಟಿದ್ದೇವೆ ಮುಂದಿನ ಕ್ಷಣಗಳಲ್ಲಿ ಅಂದರೆ, ಪರಮಾತ್ಮ ತಾನು ಕೊಟ್ಟ ಮಾತನ್ನು ಸತ್ಯ ಮಾಡ್ತಾನೋ ಸುಳ್ಳು ಮಾಡ್ತಾನೋ, ಬ್ರಹ್ಮದೇವರು ಕೊಟ್ಟ ಮಾತನ್ನು ಅಂದ್ರೆ ವರ, ಯಾರಿಗೆ ವರ ಕೊಟ್ಟಿದ್ದಾರೆ ಆ ವರವನ್ನು ಸತ್ಯ ಮಾಡ್ತಾನೋ ಸುಳ್ಳು ಮಾಡ್ತಾನೋ, ರುದ್ರಾದಿ ದೇವತೆಗಳು ಬೇರೆಯವರು ವರ ಕೊಟ್ಟಿದ್ದಾರೆ ಅದನ್ನು ಸತ್ಯ ಮಾಡ್ತಾನೋ ಸುಳ್ಳು ಮಾಡ್ತಾನೋ, ಈ ಘಟ್ಟವನ್ನು ನಿರ್ಣಯಿಸಿಕೊಂಡ್ರೆ, ಈ ತತ್ವವನ್ನು ನಿರ್ಣಯಿಸಿಕೊಂಡ್ರೆ ಸುರಾಣಕರಿಗೆ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗ್ತೀರಿ ನೀವು ಅಂತ ಕೊಟ್ಟ ಮಾತನ್ನ ಯಾಕೆ ಹಿಂಗೆ ಮಾಡಿದ? ಸತ್ಯವನ್ನು ಮಾಡಿದ. ಅವರಿಗೆ ಸತ್ಯ ಮಾಡಿದ್ದೇ ಉಂಟಲ್ಲ, ಅವರ ಕಡೆಯಿಂದ ಅಪರಾಧವನ್ನು ಮಾಡಿಸಿ ಮೋಕ್ಷಕ್ಕೆ ಹೋಗದೇ ಇದ್ದಂತೆ ಮಾಡಿಸಿದ್ನಲ್ಲ, ಯಾಕೆ ಅನ್ನೋದು ತಿಳಿದು ಬರ್ತದೆ. ಇದಿಷ್ಟು ಈ ಘಟ್ಟದ ಸಾರಾಂಶ. ಒಂದೊಂದೇ ನೋಡ್ಕೊಳ್ರಿ. ಈಗ ಏನು ಅಂದರೆ, ಗುರುಂ ಹಿ ಜಗತೋ ವಿಷ್ಣು ಬ್ರಹ್ಮಾಣಂ ಅಸಜತ್ ಸ್ವಯಂ. ಪರಮಾತ್ಮ ಬ್ರಹ್ಮದೇವರ ವಾಕ್ಯವನ್ನು ಸತ್ಯ ಮಾಡಿದ ಅಂತದ ಅಲ್ಲ, ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ತಾನು ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಆ ಬ್ರಹ್ಮದೇವರನ್ನ ಜಗದ್ಗುರುಗಳನ್ನಾಗಿ ಮಾಡಿದ್ದಾನೆ. ದೊಡ್ಡ ಅಂಶ. ತಿಳಿಯಬೇಕಾದ ತತ್ವ ಏನು? ಬ್ರಹ್ಮದೇವರು ಜಗದ್ಗುರುಗಳು. ನಾವಿವತ್ತು ಹೇಳ್ತಿರ್ತೇವೆ, ಇವತ್ತು ನಾವು ಯಾರಿಗೆ ಬೇಕಾದರೂ ಜಗದ್ಗುರುಗಳು ಅಂತ ಹೇಳ್ತಿರ್ತೇವೆ. ಜಗದ್ಗುರುಗಳು ಅಂದರೆ ಶ್ರೀಮದ್ ಮಧ್ವಾಚಾರ್ಯರು, ಜಗದ್ಗುರುಗಳು ಅಂದರೆ ಬ್ರಹ್ಮದೇವರು ಒಬ್ಬರು. ಉಳಿದವರೆಲ್ಲ ತಮ್ಮ ಜಗದ್ಗುರುಗಳು ಅಂತ ಅರ್ಥ. ತಮ್ಮದು ಜಗತ್ತು ಅಂತ ಇರ್ತದೆ ನೋಡ್ರಿ, ತಮ್ಮನಿ ತಮ್ಮ ಮಠ ತಮ್ಮದು ಅಂತ ಇರ್ತದೆ, ಅಷ್ಟಕ್ಕಷ್ಟೇ ಜಗದ್ಗುರುಗಳು. ಉಳಿದ ಜಗದ್ಗುರುಗಳು ಅಲ್ವೇ ಅಲ್ಲ. ಅದಕ್ಕೆ ಬ್ರಹ್ಮದೇವರು ಎಂಥವರು? ಜಗದ್ಗುರುಗಳು. ಹಾಗಿದ್ರೆ ಜಗದ್ಗುರು ಅಂತ ಬ್ರಹ್ಮದೇವರನ್ನ ಮಾಡಿದ ಪರಮಾತ್ಮ ತೇನ, ಈ ಕಾರಣಕ್ಕಾಗಿ ತದ್ವಚನಂ, ಆ ಬ್ರಹ್ಮದೇವರ ಮಾತನ್ನ ಸುಳ್ಳು ಮಾಡುವುದಿಲ್ಲ. ಗೊತ್ತಾಯ್ತಾ ಯಾಕೆ ಸುಳ್ಳು ಮಾಡುವುದಿಲ್ಲ ಅಂತ ತಿಳ್ಕೊಂಡು ಹೇಳಿ? ಬ್ರಹ್ಮದೇವರ ಮಾತನ್ನ ಪರಮಾತ್ಮ ಎಂದೂ ಸುಳ್ಳು ಮಾಡುವುದಿಲ್ಲ. ಯಾಕೆ ಅಂದರೆ ಅವರು ಜಗದ್ಗುರುಗಳು. ಗುರುಸ್ಥಾನೀಯರಾದ ಬ್ರಹ್ಮದೇವರ ಮಾತು ಒಂದೊಮ್ಮೆ ಸುಳ್ಳು ಅಂತ ಆಗಿಬಿಟ್ಟರೆ ಜಗತ್ತಿನಲ್ಲಿ ವ್ಯವಹಾರ ನಡೆಯೋದು ಹೆಂಗೆ? ಈಗ ಒಂದು ದೃಷ್ಟಾಂತ ಕೊಡ್ತೀನಿ. ನೀವೇನೋ ನನ್ನ ಗುರುಗಳು ಅಂತ ಇಟ್ಕೊಂಡಿರಿ ಅಂತ ಇಟ್ಕೊಳ್ರಿ, ಪಾಪ ಕರೆ ಗಾಬರಿ ಆಗ್ಬೇಡ್ರಿ. ಮತ್ತೆ ಇವ್ರು ಇಂಥವ್ರೆಲ್ಲ ಗುರುಗಳು ಮಾಡ್ಕೊಂಡ್ರೆ ಗತಿ ಏನು ನಮ್ದು? ಕೆಲವರು ಹಂಗೆ ಆಗ್ತಿರ್ತೀವಿ, ಈ ಆಚಾರ ಗುರುಗಳ ಹೋಗಿ ನಮಗೆಲ್ಲರ ಅಂತ ತಿಳ್ಕೊಂಡು ಹೇಳಿ ಇರಲಿ, ಹಂಗೇನು 1 ನಿಮಿಷಕ್ಕೆ ಇಟ್ಕೊಳ್ರಿ. ಕೆಲವ್ರಿಗೆ ಅಷ್ಟು ಗಾಬರಿ, 1 ನಿಮಿಷ ಎಲ್ಲರ ಇವ್ರನ್ನ ಗುರುಗಳು ತಿಳ್ಕೊಂಬೋಣ,
ಆಮೇಲೆ ಇವ್ರ ಮನೆಗೆ ಬಂದು ಕೂತ್ಬಿಟ್ರೆ ಏನು ಮಾಡೋದಿಲ್ಲ ಅಂತ ಅಷ್ಟಕ್ಕೂ ಗಾಬರಿರ್ತದೆ ಪಾಪ. ಅದರಿಂದ ಒಂದು ಕ್ಷಣ ಯಾರೋ ನಾವು ಗುರುಗಳು ಮಾಡ್ಕೊಂಡಿದ್ದೀವಿ ಅಂತ ಏನು ವಿಶ್ವಾಸ ಇಟ್ಕೊಂಡಿರ್ತೀವಿ ಅವ್ರ ಮೇಲೆ, ನಮ್ಮ ಗುರುಗಳು ನಮಗೆ ಹೇಳುವುದೆಲ್ಲವೂ ಕೂಡ ಅತ್ಯಂತ ಸತ್ಯ ವಾಸ್ತವ ಅಂತ ಇಟ್ಕೊಂಡಿರ್ತೀವಿ. ನಾನೇ ಮೇಲೆ ಕೂತ್ಕೊಂಡು ನಿಮಗೆ ಸುಳ್ಳು ಹೇಳಲಿಕ್ಕೆ ಶುರು ಮಾಡಿದರೆ ನೀವು ಯಾರನ್ನು ನಂಬ್ತೀರಿ ಹೇಳ್ರೋಣ ಅಂತ ಅಲ್ವಾ? ಜಗತ್ತಿನ ವ್ಯವಹಾರವೆಲ್ಲ ಲೋಪವಾಗಿಬಿಡ್ತದಲ್ಲ. ನೋಡ್ರಿ, ನಾ ಗುರುಗಳು ನಂಬ್ಕೊಂಡಿದ್ದೆ, ಪಾಠ ಹೇಳ್ತಾರೆ ಅಂತ ತಿಳ್ಕೊಂಡಿದ್ದೆ, ನಮ್ಮ ಗುರುಗಳು ಸುಳ್ಳು ಹೇಳಂಗಿಲ್ಲ ಅಂತ ತಿಳ್ಕೊಂಡಿದ್ದೆ. ಇಷ್ಟು ಪರಿ ಸುಳ್ಳು ಹೇಳೋದ ಎಲ್ಲರ, ಎಷ್ಟು ಪರಿ ಸುಳ್ಳು ಸದ್ಯಕ್ಕೆ ನಾಚ್ಕೊಂಡು ಓಡಿ ಹೋಗ್ಬೇಕು, ಅಷ್ಟು ಪರಿ ಸುಳ್ಳು ಹೇಳೋದ ಎಲ್ಲರ. ಸುಳ್ಳು ಸಹಿತ ಕೆಲವು ಸುಳ್ಳು ಮಾತಾಡೋದು ನೋಡಿ ಮುಸುರು ಹಾಕೊಂಡ್ಬಿಟ್ಟಿರ್ತದಂತ. ಯಾರೋ ಕೇಳಿದ್ರಂತೆ, ಯಾಕೆ ಮುಸುರು ಹಾಕೊಂಡಿ ಅಂತ ತಿಳ್ಕೊಂಡು, ನಾನು ಶ್ರೇಷ್ಠ ಅಂತ ತಿಳ್ಕೊಂಡಿದ್ದೆ ಸುಳ್ಳೊಳಗೆ, ನನಗಿಂತ ಸುಳ್ಳು ಹೇಳೋ ಇನ್ನೊಬ್ಬ ಕೂತ ಅದಕ್ಕೆ ನಾವು ಮುಸುರು ಹಾಕೊಂಡ್ಮಕ್ಕೊಂಡಿ ಅಂತ ಹೇಳ್ತಂತದ್ದು ಅಷ್ಟೇ ಕೆಲಸ. ಅಂದ ಮೇಲೆ ಗುರುಸ್ಥಾನದಲ್ಲಿದ್ದವರು ಎಂದು ಸುಳ್ಳಾಡಬಾರದು, ದೊಡ್ಡ ಜವಾಬ್ದಾರಿ. ಏನು ಹೇಳಬೇಕು ಗುರುಗಳು? ಗೊತ್ತಿದೆ ಗೊತ್ತಿಲ್ಲ, ಚರ್ಚೆ ಮಾಡಬೇಕು, ಚಿಂತನೆ ಮಾಡಬೇಕು, ವಿಚಾರ ಮಾಡಬೇಕು, ತಿಳ್ಕೊಳ್ಬೇಕು. ಈ ವಿಷಯ ಸರಿ. ಪೂರ್ಣ ಸರ್ವಜ್ಞರೇ ಗುರುಗಳಾಗಿ ಬಿಟ್ಟಿದ್ರೆ, ಎಲ್ಲವನ್ನ ಓದಿಕೊಂಡು ಬಂದವರು ಗುರುಗಳಾಗಿದ್ರೆ ಸುಳ್ಳು ಹೇಳೋ ಪ್ರಸಕ್ತಿ ಇರಂಗಿಲ್ಲ, ಎಲ್ಲವೂ ಜ್ಞಾತವಾಗಿರ್ತದೆ. ಅದರಿಂದ ಗುರುಂಹಿ ಜಗತ್ತೋ ವಿಷ್ಣು ಬ್ರಹ್ಮಾಂಡಂ ಅಸೃಜತ್ ಸ್ವಯಂ. ಸ್ವಯಂ ತಾನೇ ಚತುರ್ಮುಖನನ್ನು ಸೃಷ್ಟಿ ಮಾಡಿದರು, ಎಂಥವರು ಜಗದ್ಗುರುಗಳನ್ನಾಗಿ ಮಾಡಿದ್ದಾರೆ. ತೇನ, ಈ ಕಾರಣ, ಯಾವ ಕಾರಣ? ಜಗದ್ಗುರುಗಳು ಎಂಬ ಕಾರಣ ಇದ್ದದ್ದರಿಂದ ತದ್ವಚನಂ, ಅವರ ಮಾತನ್ನು ಸುಳ್ಳು ಮಾಡುವುದಿಲ್ಲ. ಹೌದು. ಮತ್ತು ಶ್ರೀಮದಾಚಾರ್ಯ ವಿಕಲ್ಪ ಅಲ್ಲಿ ಏನು? ಯಾರ ವಿಷಯದಲ್ಲಿ? ಸಜ್ಜನರ ವಿಷಯದಲ್ಲೋ ದುರ್ಜನರ ವಿಷಯದಲ್ಲೋ? ಬೇಕಲ್ಲ ಮತ್ತೆ. ಹಂಗೆ ಎಲ್ಲಾರ ಮಾತು ಸತ್ಯ ಮಾಡ್ಕೋತ ಹೋಗ್ಬಿಟ್ರೆ ಈ ದುಷ್ಟರಲ್ಲಿ ನಾಳೆ ಮೋಕ್ಷಕ್ಕೆ ಹೋಗಿ ಕೂತ್ಬಿಡ್ತಾರೆ. ಪಾಪ ಈ ಸಜ್ಜನರ ಆಚಾರ ಏನು ಮಾಡ್ಬೇಕು? ಮತ್ತೆ ಆಚಾರ ಜೊತೆ ಇದ್ದವ್ರು ನೀವೆಲ್ಲ ಏನು ಮಾಡ್ಬೇಕು? ಏನೋ ನಂಬ್ಕೊಂಡಿರ್ತೀರಿ ಆಚಾರ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡು ಹೇಳಿ, ಆಚಾರ ಹೋಗ್ಲಿಲ್ಲ ಅಂದ್ರೆ ನೀವು ಹತ್ರ ಹೋಗ್ಲಿಕ್ಕೆ ಬರೋದಿಲ್ಲ, ಆ ವಿಷಯ ಬೇರೆ. ಅಂತೂ ನಂಬ್ಕೊಂಡಿರ್ತೀರಿ, ಏನೋ ಆಚಾರ ಹೋಗ್ತಿರ್ತಾರೆ, ನಾವು ಹೋಗೋಣ ಜೊತೆಗೆ ಅಂತ ತಿಳ್ಕೊಂಡು ಏನು, ಅದಕ್ಕೆ ಹಂಗಾಗಬಾರ್ದಲ್ಲ. ಹಂಗಾರೆ ಯಾರ ವಿಷಯದಲ್ಲಿ ಅಂತ ಕೇಳಿದ್ರೆ, ಸಜ್ಜನರ ವಿಷಯದಲ್ಲೋ ಅಸಜ್ಜನರ ವಿಷಯದಲ್ಲೋ ಒಂದು. ಎರಡನೇದ್ದು, ಇಹದ ಮಾತುಗಳು ಪರದ ಮಾತುಗಳು. ಅಲ್ಲಿ ಏನವ ಮತ್ತೆ ಅಂದ್ರೆ 4 ವಿಕಲ್ಪ ಮಾಡಿಕೊಂಡ್ರು ಶ್ರೀಮದಾಚಾರ್ಯ. ಏನು? ಬ್ರಹ್ಮದೇವರು ಯಾರಿಗೆ ವರವನ್ನು ಕೊಟ್ರೆ ಆ ವರ ಐಹಿಕವಾದ ವರವೋ ಪಾರತ್ರಿಕವಾದ ವರವೋ, ಸಜ್ಜನರಿಗೆ ನೀಡಿದ ವರವೋ ದುರ್ಜನರಿಗೆ ನೀಡಿದ ವರವೋ ಅನ್ನೋ ಪ್ರಶ್ನೆ ಇದೆ. ಈಗ ಬ್ರಹ್ಮದೇವರು ಒಬ್ಬ ಸಜ್ಜನಿಗೆ ವರ ಕೊಟ್ಟಿದ್ದಾರೆ. ಏನಂತ ವರ ಕೊಟ್ಟಿದ್ದಾರೆ? ನೀನು ಇಲ್ಲಿ 1000 ವರ್ಷ ಬದುಕ್ತೀಯ, ಹಿಂಗಿಟ್ಕೊಳ್ರಿ, 1000 ವರ್ಷ ಬದುಕ್ತೀಯ, ನಿನಗೆ ಮೃತ್ಯು ಬರುವುದಿಲ್ಲ, 1000 ವರ್ಷ ಧರ್ಮ ಕಾರ್ಯವನ್ನು ಮಾಡ್ತಿದ್ದೀಯಾ ಅಂತ ಬ್ರಹ್ಮದೇವರು ವರವನ್ನು ಕೊಟ್ಟಿದ್ದಾರೆ. ಈ ವರವನ್ನ ಐಹಿಕ ವರ ಎಂದು ಕರೆಯುತ್ತಾರೆ. ಗೊತ್ತಾಯ್ತಾ ಐಹಿಕ ವರ ಅಂದ್ರೆ ಏನಂತ ಹೇಳಿ? ಇಲ್ಲಿ ಅವನು 1000 ವರ್ಷಗಳ ಕಾಲ ಬದುಕ್ತಾನೆ, ಯಜ್ಞ ಯಾಗ ದಾನ ಧರ್ಮಗಳನ್ನು ಮಾಡಿಕೊಂಡು ಸುಖವಾಗಿ ಜೀವನ ಮಾಡ್ತಾನೆ. ಇದು ಬ್ರಹ್ಮದೇವರು ಒಬ್ಬ ಸಜ್ಜನನಿಗೆ ಐಹಿಕ ವರವನ್ನು ಕೊಟ್ಟದ್ದು. ಸಜ್ಜನ ವಿಷಯದಲ್ಲಿ ಹೇಳಿಕತೆ ತಿಳ್ಕೊಳ್ಳಿ. ಐಹಿಕ ಅಂದ್ರೆ ಇಷ್ಟಂತ. ಇನ್ನು ಪಾರತ್ರಿಕ ವಿಷಯ, ಯಾರೋ ವರ ತಪಸ್ಸು ಮಾಡಿದ್ರು, ಕೇಳ್ಕೊಂಡ್ರು, ಸ್ವಾಮಿ ನನಗೆ ಮೋಕ್ಷವಾಗಬೇಕು ಅಂತ ಕೇಳಿಕೊಂಡ್ರು, ಅತ್ಯವಶ್ಯವಾಗಿ ನಿನಗೆ ಮೋಕ್ಷವಾಗ್ತದೆ ಅಂತ ಸಜ್ಜನನ ವಿಷಯದಲ್ಲಿ ವರ ಕೊಟ್ರೆ ಇದು ಪಾರತ್ರಿಕ ವಿಷಯ, ಪಾರತ್ರಿಕ ವರ. ಐಹಿಕ ವರ, ಪಾರತ್ರಿಕ ವರ. ಐಹಿಕ ವರ ಅಂದ್ರೆ ಏನಾಯ್ತು? ಇಲ್ಲೋಡು, ನಿನಗೆ ಬಂಗಾರ ಸಿಗ್ತದ, ನಿನಗೆ ಮುತ್ತುರತ್ನಗಳು ಸಿಗ್ತಾವ, ನಿನಗೆ ಮಕ್ಕಳಾಗ್ತಾವ, ಇದು ಕೊಡೋ ವರಗಳನ್ನ ಐಹಿಕ ವರ ಅಂತ ಕರೀತಾರೆ. ನಿನಗೆ ಮೋಕ್ಷವಾಗ್ತದೆ, ಅಪರೋಕ್ಷ ಜ್ಞಾನವಾಗ್ತದೆ, ಹೋಗು ಅಂತ ವರ ಕೊಡೋದನ್ನು ಪಾರತ್ರಿಕ ಅನ್ಕೊಳ್ತಾರೆ. ಹಾಗಾದರೆ ಬ್ರಹ್ಮದೇವರು 2 ತರಹದ ವರವನ್ನು ಕೊಟ್ಟಿದ್ದಾರೆ, ಐಹಿಕ ವರ, ಪಾರತ್ರಿಕ ವರ. ಇಬ್ಬರಿಗೆ ಕೊಟ್ಟಾರ, ಸಜ್ಜನರಿಗೆ ಕೊಟ್ಟಾರ, ದುರ್ಜನರಿಗೆ ಕೊಟ್ಟಾರ. ಹೆಂಗ್ ಮಾಡ್ತಾನೆ ಪರಮಾತ್ಮ ಇದನ್ನ ಮೇಂಟೈನ್, ಹೆಂಗ್ ಮಾಡ್ಬೇಕು, ಇದನ್ನ ಹ್ಯಾಂಡಲ್ ಮಾಡಬೇಕು ಅಂತ ಕೇಳಿದ್ರೆ ಆಗ ಶ್ರೀಮದಾಚಾರ್ಯರು ತೇನ ತದ್ವಚನಂ ಸತ್ಸು ನಾನೃತಂ ಕುರುತೆ ಕ್ವಚಿತ. ಸಜ್ಜನರ ವಿಷಯದಲ್ಲಿ ಬ್ರಹ್ಮದೇವರು ಐಹಿಕವಾದ ವರವನ್ನೇ ಕೊಟ್ಟಿರಲಿ, ಪಾರತ್ರಿಕವಾದ ವರವನ್ನೇ ಕೊಟ್ಟಿರಲಿ, ಎಂದೂ ಸುಳ್ಳು ಮಾಡುವುದಿಲ್ಲ. ಫಸ್ಟ್ ಸ್ಟೇಟ್ಮೆಂಟ್ ಉತ್ತರ ಸಿಕ್ತ. ಜಗದ್ಗುರುಗಳಾದದ್ದರಿಂದ ಜಗದ್ಗುರುಗಳಾದ ಬ್ರಹ್ಮದೇವರು ಸಜ್ಜನರಿಗೆ ಐಹಿಕ ವಿಷಯದಲ್ಲಿ ಯಾವುದೇ ವರ ಕೊಟ್ಟಿರಲಿ, ಎಂತಹ ವ್ಯಕ್ತಿ ಇರಲಿ, ಸಜ್ಜನ ಎಂಥದ್ದೇ ವರವನ್ನು ಕೇಳಿರಲಿ, ಸುಮ್ಮನೆ ಉದಾಹರಣೆಗೆ ಇಟ್ಕೊಳ್ರಿ, ಕಾರ್ತಿವೀರ್ಯಾರ್ಜುನ ಅಂತಹ ವ್ಯಕ್ತಿ ಇದ್ದಾನೆ ಅಂತ ಇಟ್ಕೊಳ್ರಿ, 1000 ಭುಜಗಳು ಬರಬೇಕು ಅಂತ ಕೇಳಿಕೊಂಡಿದ್ದ ಇಫ್ ಬ್ರಹ್ಮದೇವರಿಗೆ, ಬ್ರಹ್ಮದೇವರು ಕೇಳ್ಕೊಂಡಿಲ್ಲ, ಅಲ್ಲಿ ಕೇಳ್ಕೊಂಡದ್ದು ಬೇರೆ ಭಗವಂತನಿಗೆ ಕೇಳ್ಕೊಂಡಾನ ಅಂತ ಇರ್ಲಿ, ಕಪಿಲನಾಮ ಪರಮಾತ್ಮ ಕೇಳ್ಕೊಂಡಾನ ಅಂತದ. ಒಂದು ವೇಳೆ ಬ್ರಹ್ಮದೇವರಿಗೆ ಕೇಳಿದ್ರು, ಬ್ರಹ್ಮದೇವರು ತಥಾಸ್ತು ಅಂದಿದ್ರೆ 1000 ಭುಜಗಳು ಆ ಸಜ್ಜನನಾದ ಕಾರ್ತಿವೀರ್ಯಾರ್ಜುನನಿಗೆ ಬ್ರಹ್ಮವರದಿಂದ ಬಂದೇ ಬರ್ತಿತ್ತು.
ಏನು ವ್ಯತ್ಯಾಸ ಮಾಡೋದಿಲ್ಲ, ದೇವರ ಮಧ್ಯದಲ್ಲಿ ಇಂಟರ್ಫೇರ್ ಮಾಡೋದಿಲ್ಲ. ಇನ್ನು ಒಂದು ವೇಳೆ ಅಂಥ ವ್ಯಕ್ತಿಗಳಿಗೆ ಯಾರಿಗಾದರೂ ಮೋಕ್ಷ ಅಂತ ಕೊಟ್ಟಿದ್ರೆ ಅದನ್ನು ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ಯಾರು? ಬ್ರಹ್ಮದೇವರು. ಸರಿನಾ? ಒಂದು ತೇನ ತದ್ವಚನಂ ಸತ್ಸು ನಾದತಂ ಕುರುತೆ ಕ್ವಚಿತ್. ಇನ್ನು ಮುಂದಿಂದು ನ ಅಸತ್ಸ್ವಪಿ ಅನೃತಂ ಕುರ್ಯಾದ್ ವಚನಂ ಪಾರಲೌಕಿಕಂ ಐಹಿಕಂ ತು ಸುರೇಶ್ವೇವ ಕ್ವಚಿದ್ಧಂತಿ ಜನಾರ್ದನಃ. ಇನ್ನ ಮತ್ತೊಂದು ಸ್ವಾರಸ್ಯ ಅದ. ಇದೇ ತರಹದ ವರವನ್ನ ದುರ್ಜನರಿಗೆ ಕೊಟ್ಟಿದ್ದಾರೆ ಬ್ರಹ್ಮದೇವರು ಅಂತ ಇಟ್ಕೊಳ್ಳೋಣಂತ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ಬಂದಲ್ಲಿ ಈಗ ಸುರಾಣಕರೆಂಬುವರಿಗೆ ಏನು ಕೊಟ್ಟಿದ್ರು ಬ್ರಹ್ಮದೇವರು ವರ ಅಂದ್ರೆ, ನೀವು ಮೋಕ್ಷಕ್ಕೆ ಹೋಗ್ತೀರಿ, ಎಂಥ ಪಾಪವನ್ನು ಮಾಡಿದ್ರು ಹೋಗ್ತೀರಿ, ಲಕ್ಷ್ಮೀನಾರಾಯಣರ ವಿಯೋಗವನ್ನು ಬಿಟ್ರ ಅಂತ ಹೇಳಿದ್ರು. ಹೌದೋ ಇಲ್ಲೋ? ಈಗ ಶ್ರೀಮದಾಚಾರ್ಯ ವಿಕಲ್ಪ ಬ್ರಹ್ಮದೇವರು ಅಸಜ್ಜನರಿಗೆ, ದುರ್ಜನರಿಗೆ ಐಹಿಕವಾದ ಪಾರತ್ರಿಕವಾಗಿರುವಂತಹ ಎರಡು ವರಗಳಲ್ಲಿ ಯಾವುದೂ ಕೊಟ್ಟಿರಬಹುದು. ಆವಾಗ ಯಾವುದನ್ನು ಸುಳ್ಳು ಮಾಡ್ತಾನ, ಯಾವುದನ್ನು ಸತ್ಯ ಮಾಡ್ತಾನ ಅಂತ ಕೇಳಿದರೆ ಹಾಗಂತಾರ, ದುರ್ಜನರಿಗೆ ಪರಮಾತ್ಮ ಕೊಟ್ಟ ಪಾರಲೌಕಿಕವಾದ ಯಾವ ವರವನ್ನೂ ಸುಳ್ಳು ಮಾಡುವುದಿಲ್ಲ. ಭಾರಿ ದೊಡ್ಡ ಘಟ್ಟ, ಭಾರಿ ದೊಡ್ಡ ಘಟ್ಟ. ತಿಳಿಯೋದಿಲ್ಲ ಇವೆಲ್ಲ ಪ್ರಕರಣಗಳು. ಬಹಳ ಚಂದವರಿ ಈ ಪ್ರಕರಣಗಳೆಲ್ಲ. ಪಾಠ ಚಂದ ವಿಮರ್ಶೆ ಮಾಡಿ ಕೊಡ್ಬೇಕು ಅಂದ್ರೆ ಅರ್ಥ ಆಗ್ತದೆ. ಏನಂತಾರ, ಒಬ್ಬ ದುರ್ಜನನಿಗೆ ಪಾರತ್ರಿಕವಾದ ವರವನ್ನು ಕೊಟ್ಟಿದ್ರೆ, ನೀ ಮೋಕ್ಷಕ್ಕೆ ಹೋಗ್ತಿ ಅಂತ ಕೊಟ್ಟಿದ್ರೆ ಅದನ್ನ ದೇವರು ಕೆಡಿಸುವುದಿಲ್ಲ, ಅದನ್ನು ಸುಳ್ಳು ಮಾಡುವುದಿಲ್ಲ. ಬ್ರಹ್ಮದೇವ್ರ ವಾಕ್ಯ ಏನ್ ಮಾಡಿದ್ರು? ನೀವು ಬೇಕಾದ ಪಾಪ ಮಾಡ್ರಿ ಮೋಕ್ಷಕ್ಕೆ ಹೋಗ್ತೀರಿ, ಲಕ್ಷ್ಮೀನಾರಾಯಣರ ವಿಯೋಗ ಮಾಡಬೇಡ್ರಿ ಅಂದಿದ್ರು. ಅದನ್ನು ಮಾಡಿಸಿ ಮೋಕ್ಷಕ್ಕೆ ಹೋಗದೆ ಇದ್ದಂಗೆ ನೋಡ್ಕೊಂಡು ಹೊರತಾಗಿ ಪಾಪ ಮಾಡಿದ್ರೆ ಮೋಕ್ಷಕ್ಕೆ ಕಳಿಸದೆ ಇದ್ದಿದ್ದಿಲ್ಲ. ಹಾಗಾದರೆ ದುರ್ಜನರ ವಿಷಯದಲ್ಲಿ ಪಾರತ್ರಿಕವಾದ ವರಗಳನ್ನು ಪರಮಾತ್ಮ ಎಂದೂ ಸುಳ್ಳು ಮಾಡುವುದಿಲ್ಲ. ಸರಿ, ಐಹಿಕವಾದದ್ದನ್ನ ತಗೊಳ್ರಿ ಮತ್ತೆ ಬಂತಲ್ಲ. ಈಗ ಐಹಿಕವಾದದ್ದನ್ನು ಸತ್ಯ ಮಾಡ್ತಾನೋ ಸುಳ್ಳು ಮಾಡ್ತಾನೋ ಪರಮಾತ್ಮ ಅಂದ್ರೆ ಅದರಲ್ಲೂ ಮತ್ತು ವಿಷಯ. ಕೆಲವೊಂದನ್ನು ಸುಳ್ಳು ಮಾಡ್ತಾನೆ, ಕೆಲವೊಂದನ್ನು ಸತ್ಯ ಮಾಡ್ತಾನೆ. ಎಷ್ಟು ವಿಕಲ್ಪಗಳು ಬಂದ ಒಳಗೆ ನೋಡ್ಕೋತ ಬರ್ರಿ. ಕೆಲವೊಂದನ್ನು ಯಾಕೆ ಸುಳ್ಳು ಮಾಡ್ತಾನೆ ಅದಕ್ಕೊಂದು ಕಾರಣ, ಕೆಲವೊಂದನ್ನು ಯಾಕೆ ಸತ್ಯ ಮಾಡ್ತಾನೆ ಅದಕ್ಕೊಂದು ಕಾರಣ. ಇಲ್ಲಿ ವಾದರಾಜ ಶ್ರೀಚರಣರು ಒಂದು ವ್ಯಾಖ್ಯಾನ ಮಾಡ್ತಾರೆ, ಸೋದೇ ಸ್ವಾಮಿಗಳು ಒಂದು ವ್ಯಾಖ್ಯಾನ ಮಾಡ್ತಾರೆ. ಎಷ್ಟು ಚಂದ. ಹೌದು, ಅಲ್ಲಿ ಯಾಕೆ ಅಂತಹ ಪರಿ ನಿಮ್ದು? ಏನಂತಹ ಪರಿ? ಪಾರತ್ರಿಕವಾಗಿರುವಂತಹದ್ದೇನದ ಆ ಮಾತನ್ನು ಪರಮಾತ್ಮ ಸುಳ್ಳು ಮಾಡಿಬಿಡ್ಲಿಲ್ಲ, ಏನು ಗಂಟು ಹೋಗ್ತದೆ ನಿಮಗೆ? ಸುಳ್ಳು ಮಾಡಿಬಿಡ್ಲಿ. ಐಹಿಕವಾದದನ್ನು ಸುಳ್ಳು ಮಾಡ್ತಾನೆ ಅಂತ ಅನ್ನೋದು ನಿಮ್ಗೆ ಅಭಿಪ್ರಾಯ ಗೊತ್ತಾಗಿದೆ. ಈಗ ದೈತ್ಯರಿಗೆ ಕೊಟ್ಟಿರುವಂತಹ ಪಾರಲೌಕಿಕವಾದ ಮಾತನ್ನ ಸುಳ್ಳು ಮಾಡಿಬಿಡ್ಲಿ ಅಂತಂದ್ರೆ ಆಗ ಒಬ್ಬ ಸಜ್ಜನ ಇದ್ದಾನೆ, ಒಬ್ಬ ದುರ್ಜನ ಇದ್ದಾನೆ. ಬ್ರಹ್ಮದೇವರು ಸಜ್ಜನರಿಗೂ ನೀವು ಮೋಕ್ಷಕ್ಕೆ ಹೋಗ್ತೀನಿ ವರ ಕೊಟ್ಟಾರ, ದುರ್ಜನಿಗೂ ಮೋಕ್ಷಕ್ಕೆ ಹೋಗ್ತೀನಿ ಕೊಟ್ಬಿಟ್ಟಾರ ವರವನ್ನ. ಪರಮಾತ್ಮ ದುರ್ಜನರ ವರವನ್ನ ಸುಳ್ಳು ಮಾಡಿಬಿಟ್ರೆ ಸಜ್ಜನರಿಗೆ ಏನು ಸಂಶಯ ಬರ್ತದೆ ಅಂದ್ರೆ, ಹೌದು ಬ್ರಹ್ಮದೇವರೇನೋ ವರ ಕೊಟ್ಟಾರ ಹೋಗಂತ ತಿಳ್ಕೊಂಡು ಪರಮಾತ್ಮ ಅವ್ರಿಗೆ ಹೆಂಗೆ ಸುಳ್ಳು ಮಾಡಿಬಿಟ್ಟ ಹಂಗೆ ನಮಗೂ ಸುಳ್ಳು ಮಾಡಿಬಿಟ್ರ ಸಂಶಯ ಬರ್ತದೆ. ಅದಕ್ಕೆ ದೇವರ ವ್ಯವಸ್ಥೆ ಏನು ಅಂದ್ರೆ, ಬ್ರಹ್ಮದೇವರು ನೀಡಿದ ಪಾರಲೌಕಿಕ ಯಾವ ವರವನ್ನು ಕೂಡ ಸುಳ್ಳು ಮಾಡುವುದಿಲ್ಲ. ಕಾರಣ ಏನು ಅಂದ್ರೆ, ಮೋಕ್ಷ ಮಾರ್ಗದಲ್ಲಿ ಪ್ರವೃತ್ತಿಯೇ ಉಂಟಾಗುವುದಿಲ್ಲ. ಜನ ಎಲ್ಲ ಏನ್ ಮಾಡ್ತಾರೆ? ಬ್ರಹ್ಮದೇವ್ರ ಕಡೆಗೆ ಹೋಗಂಗಿಲ್ಲ, ವರ ಕೇಳಂಗಿಲ್ಲ. ಯಾಕ್ರೋ? ಸಾಧನ ಮಾಡ್ಕೊಳ್ರು, ದೇವತೆಗಳಿದ್ದಾರೆ, ಬ್ರಹ್ಮದೇವರಿದ್ದಾರೆ, ವರ ಕೊಡ್ತಾರೆ, ಮೋಕ್ಷ ಪಡ್ಕೊಳ್ರು. ಮೊನ್ನೆ ಹೋಗಿದ್ದ, ಕೇಳಿದ, ಸುಳ್ಳಾಗ್ಬಿಡುತ್ತೆ ಅದು. ಆಮೇಲೆ ಮತ್ತದು ಸುಳ್ಳಾದ್ರೆ ನೀವ್ಯಾಕೆ ನಾವು ಹೋಗಿ ನಾವು ತಪಸ್ ಮಾಡಿ ನಾವು ಸುಳ್ಳು ಮಾಡ್ಕೊಳ್ಳಿಕ್ಕೆ ಯಾಕೆ ಹೋಗ್ಬೇಕು? ಹಾಗಾದರೆ ಬ್ರಹ್ಮದೇವರು ಯಾವುದೇ ಪಾರತ್ರಿಕವಾದ ವರವನ್ನು ಕೊಟ್ಟರೆ, ಸಜ್ಜನ ಇರಬಹುದು ದುರ್ಜನ ಇರಬಹುದು, ಕೊಟ್ಟರೆ ಆ ಮಾತನ್ನ ಎಂದೂ ಸುಳ್ಳು ಮಾಡುವುದಿಲ್ಲ ಪರಮಾತ್ಮ. ಕಾರಣ ಮೋಕ್ಷ ಮಾರ್ಗದಲ್ಲಿ ಪ್ರವೃತ್ತಿ ಇರಬೇಕೆಲ್ಲರದ್ದು. ಇದನ್ನು ಬರೆದ್ರು ಪಾದರಾಜ ಶ್ರೀಚರಣರು. ಸರಿ ಬಿಡ್ರಿ. ಐಹಿಕ ಏನ್ ಮಾಡ್ತಾನೆ? ಐಹಿಕಂ ತ್ವಸುರೇಶ್ವೇವ ಕ್ವಚಿದ್ಧಂತಿ ಜನಾರ್ದನ. 36ನೇ ಶ್ಲೋಕದಲ್ಲಿ ಶ್ರೀಮದಾಚಾರ್ಯ ಮುಂದೆ ಐಹಿಕಂತೂ ಐಹಿಕವಾದದ್ದನ್ನು ಕ್ವಚಿತ್ ಹಂತಿ, ಅಸುರರ ವಿಷಯದಲ್ಲಿ ದುರ್ಜನರ ವಿಷಯದಲ್ಲಿ ಬ್ರಹ್ಮದೇವರು ವರ ಕೊಟ್ಟಿದ್ರು ಅದನ್ನು ಹಾಳು ಮಾಡ್ತಾನೆ, ಸುಳ್ಳು ಮಾಡ್ತಾನೆ. ಬ್ರಹ್ಮದೇವರು ಕೊಟ್ಟ, ಬ್ರಹ್ಮದೇವರು ಬಿಡ್ಲಿ ಬೇಕಾದವ್ರು ಕೊಟ್ಟು ಸುಳ್ಳು ಮಾಡ್ತಾನೆ. ಉದಾಹರಣೆ ಏನು? ಹಿರಣ್ಯಕಶಿಪು ಏನು ಕೇಳ್ಕೊಂಡಿದ್ದ? ನಾನು ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ಮ್ಯಾಲೆ ಸಾಯಬಾರ್ದು, ಕೆಳಗೆ ಸಾಯಬಾರ್ದು. ಬ್ರಹ್ಮದೇವರದ್ದು ನಾನೇ ಸತ್ತು ಹೋಗ್ಬಿಡ್ತಿತ್ತು ನೀನು ವರ ಕೊಡೋದ್ರಾಗ ಅಂದಿದ್ರು ಇಲ್ಲ ಬ್ರಹ್ಮದೇವರು. ಹಾಗಾಗಿ ಎಷ್ಟು ವರ ಕೊಟ್ಟಿದ್ದು ಹೇಳ್ರಿ ಅವಂಗ? ಐಹಿಕದ ವರ, ನೀ ದೀರ್ಘಕಾಲ ಬದುಕ್ತಿ ಅಂತ ಐಹಿಕ ವರ ಅದು. ಆ ವರವನ್ನ ನರಸಿಂಹ ರೂಪದಿಂದ ಬಂದು ಸುಳ್ಳು ಮಾಡಿದ್ನೋ ಇಲ್ಲ ಪರಮಾತ್ಮ? ಮಾಡಿದ. ಹಂಗಾದ್ರೆ ಐಹಿಕ ವರಗಳನ್ನ ಸುಳ್ಳು ಮಾಡ್ತಾನೆ ಕೆಲವೊಂದು ಬಾರಿ.
ಯಾಕ ಅಂದರೆ ಆಚಾರ ಅಂತಾರೆ ನಿಜಾಧಿಕ್ಯಸ್ಯ ವಿಜ್ಞಪ್ತೈ ಕ್ವಚಿತ್ ವಾಯುಸ್ತದಾಜ್ಞೆಯ. ನಾನು ಬ್ರಹ್ಮದೇವರಿಗಿಂತ ಉತ್ತಮ ಅಂತ ಜಗತ್ತಿಗೆ ಹೆಂಗೆ ತಿಳಿಬೇಕು? ಈ ವರವನ್ನ ಹಾನಿ ಮಾಡಿದಾಗ ತಾನೇ ತಿಳಿಯೋದು. ಹಾಗಿದ್ದರೆ ಭಗವಂತ ತಾನು ಬ್ರಹ್ಮದೇವರ ವರವನ್ನು ಅಸುರರ ವಿಷಯದಲ್ಲಿ ಐಹಿಕವಾದದ್ದನ್ನ ಸುಳ್ಳು ಮಾಡುವ ಮೂಲಕವಾಗಿ ಜಗತ್ತಿಗೆ ಸಜ್ಜನ ವರ್ಗಕ್ಕೆ ಒಂದು ತತ್ವವನ್ನು ತಿಳಿಸಿಕೊಟ್ಟ. ಏನು? ಬ್ರಹ್ಮದೇವರಿಗಿಂತಲೂ ಮೇಲಿದ್ದಾನೆ ನಾರಾಯಣ. ಅದೇನು ಗೊತ್ತಾತ್ರಿ? ಮತ್ತು ಅವ್ರು ಕೊಟ್ಟು ವರ ಏನು ಸುಳ್ಳು ಮಾಡಿದ್ರೆ ಮತ್ತು ಅವ ಮ್ಯಾಲಿಲ್ಲ ಅಂದ್ರೆ ಹೆಂಗೆ ಕೆಳಗಿರ್ತಾನವ? ನೋಡ್ರಿ ಎಂಥ ತತ್ವಗಳಿವೆಲ್ಲ. ಹಾಗಾದರೆ ಪುರಾಣಗಳನ್ನು ಕೇಳುವಾಗ ಬ್ರಹ್ಮದೇವರು ಇಂಥವ್ರು ವರ ಕೊಟ್ಟಿದ್ರು, ಪರಮಾತ್ಮ ಅವರನ್ನು ಕೊಂದುಬಿಟ್ಟ. ಓ, ಎದಕ್ಕೆ ಕೊಂದ ಅಂತ ಕೇಳಿದ್ರೆ ಐಹಿಕ ವಿಷಯವಾದ ವರವನ್ನು ಸುಳ್ಳು ಮಾಡಿ ತನ್ನ ಸರ್ವೋತ್ತಮತ್ವವನ್ನು ಜಗತ್ತಿಗೆ ಸ್ಥಾಪನೆ ಮಾಡಿಕೊಟ್ಟ. ಇದೇ ರೀತಿಯಾಗಿ ಇಷ್ಟು ಬ್ರಹ್ಮದೇವರವಾದ ವಿಷಯ ಆಯಿತು. ಬ್ರಹ್ಮದೇವರ ವರವನ್ನು ಪರಮಾತ್ಮ ಹೇಗೆ ನಿರ್ವಹಣೆ ಮಾಡ್ತಾನೆ ಅಂತ ಒಂದು ಘಟ್ಟವನ್ನು ಮುಗಿಸಿದರು. ಹಾಗಾದರೆ ಬ್ರಹ್ಮದೇವರನ್ನ ಜಗದ್ಗುರುಗಳನ್ನಾಗಿ ಹುಟ್ಟಿಸಿ ಪರಮಾತ್ಮ ಆ ಬ್ರಹ್ಮದೇವರು ನೀಡುವಂತಹ ವರವನ್ನ ಸತ್ಯ ಮಾಡ್ತಾನೆ. ಎರಡು ತರಹದ ವರಗಳು, ಪಾರತ್ರಿಕವಾದ, ಐಹಿಕವಾದ. ಸಜ್ಜನರ ವಿಷಯದಲ್ಲಿ ಎರಡನ್ನೂ ಸತ್ಯ ಮಾಡ್ತಾನೆ. ದುರ್ಜನರ ವಿಷಯದಲ್ಲಿ ಪಾರತ್ರಿಕವಾಗಿರುವಂತಹ ವರಗಳನ್ನ ಸುಳ್ಳು ಮಾಡ್ತಾನೆ, ಸತ್ಯ ಮಾಡ್ತಾನೆ. ಅಲ್ಲೇನೂ ಮಾತಾಡೋದಿಲ್ಲ. ಪಾರತ್ರಿಕವಾದ ವಿಷಯದಲ್ಲಿ ಏನನ್ನೂ ಹಸ್ತಕ್ಷೇಪ ಮಾಡುವುದಿಲ್ಲ, ಇಂಟರ್ಫೇರ್ ಮಾಡುವುದಿಲ್ಲ. ಯಾಕೆ? ಒಂದು ವೇಳೆ ಪಾರತ್ರಿಕ ವಿಷಯದಲ್ಲಿ ದೇವರೇನಾದರೂ ಹಸ್ತಕ್ಷೇಪ ಮಾಡಿದರೆ ಮೋಕ್ಷ ಮಾರ್ಗದಲ್ಲಿ ಪ್ರವೃತ್ತಿಯೇ ಇಲ್ಲದೆ ಹೋಗಬೇಕಾಗ್ತದೆ. ಐಹಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಿ ಅದನ್ನು ಸುಳ್ಳು ಮಾಡ್ತಾನೆ. ಯಾಕೆ? ತನ್ನ ಸರ್ವೋತ್ತಮತ್ವ ತಿಳಿಯುವುದಕ್ಕಾಗಿ. ಒಂದು ಘಟ್ಟ ಮುಗಿಯಿತು. ಹೌದಾಚಾರ? ಪುರಾಣದಾಗ ಹಿಂಗ ಕೇಳ್ತಿರುವಾಗ ಆಕಿ ಸಿಂಹಿಕ ಅಂತ ಬಂದ್ರಿ. ಇದ ರಾಮಾಯಣದಾಗ ಒಂದು ಘಟ್ಟ. ಹನುಮಂತ ದೇವರು ಲಂಕೆಗೆ ಹಾರ್ತಾ ಇರುವಾಗ ಸಿಂಹಿಕ ಅಂತ ಒಬ್ಬಕಿ ಬಂದ್ಲು. ಆಕೆಗೆ ಬ್ರಹ್ಮದೇವರು ವರ ಕೊಟ್ಟಿದ್ರು. ಸಿಂಹಿಕ ಅನ್ನೋ ಯಾರಕಿ? ವಿಪ್ರಚಿತ್ತಿ ಹೆಂಡತಿ ರಾಹುನ ಅಮ್ಮ ಆಕಿ ಸಿಂಹಿಕ ಅನ್ನೋಕಿ. ಆಕೆಗೆ ಬ್ರಹ್ಮದೇವರು ವರ ಕೊಟ್ಟಿದ್ರು. ಏನ್ ವರ ಕೊಟ್ಟಿದ್ರು ಅಂದ್ರೆ, ನೀ ಸಾಯಂಗಿಲ್ಲ, ಅವಧ್ಯ ಅಂತ ಹೇಳ್ಬಿಟ್ಟಿದ್ರು. ಇದು ಐಹಿಕ ವರ, ಸಾಯೋದಿಲ್ಲ ನೀನು ಅಂತ ತಿಳ್ಕೊಂಡು. ಹನುಮಂತ ದೇವರು ಹ್ಯಾಕ್ ಹೊಡೆದುಕೊಂಡು ಬಿಟ್ರಕಿನಿ. ಹನುಮಂತ ದೇವರೇ ಕೊಂದಾರ. ನೀವು ಕಥೆ ಕೇಳಿಲ್ಲ ರಾಮಾಯಣದೊಳಗೆ? ಆ ಮೊದಲೇದಕ್ಕಿ ಸುರಸಾ ಬರ್ತಾಳ, ನಾಗಮಾತ ಬಾಯೊಳಗೆ ಹೋಗಿ ಹೊರಗೆ ಬಂದ್ಬಿಡ್ತಾರೆ. ಸಿಂಹಿಕಾ ಬರ್ತಾರ, ಬಾಯಾಗ ಹೋಗಿ ಎರಿ ಹರ್ಕೊಂಡು ಹೊರಗೆ ಬಂದ್ಬಿಡ್ತಾರೆ ದೇವರ ಸೇಳ್ಕೊಂಡು. ಮತ್ತು ಇಲ್ಲಿ ನೀವೇನಂದಿದ್ರಿ? ಬ್ರಹ್ಮದೇವರ ಐಹಿಕ ವರವನ್ನ ಪರಮಾತ್ಮ ಸುಳ್ಳು ಮಾಡ್ತಾನೆ ಅಂದಿದ್ರಿ, ಮತ್ತು ವಾಯುದೇವರು ಸುಳ್ಳು ಮಾಡಿಬಿಟ್ರಲ್ಲ ಈಗ ಅಂತಂದ್ರೆ ಅದಕ್ಕೆ ಆಚಾರ ಉತ್ತರ. ಕ್ವಚಿದ್ ವಾಯು, ಕೆಲವೊಂದು ಪ್ರಸಂಗದಲ್ಲಿ ವಾಯುದೇವರು ತದಾಜ್ಞೆಯ, ಭಗವಂತನ ಆಜ್ಞೆಯಿಂದ ಹಂತಿ ಕೊಂದು ಹಾಕಿಬಿಡ್ತಾರೆ. ಆ ವರವನ್ನು ಸುಳ್ಳು ಮಾಡಿಬಿಡ್ತಾರೆ. ಬ್ರಹ್ಮದೇವರ ವರವನ್ನು ಹಿಪ್ಪಿ ಮಾಡಿ ಉಳಿದ್ಬಿಡ್ತಾರೆ. ಯಾಕ್ರಿ? ಪರಮಾತ್ಮನ ಆಜ್ಞಾ. ಇವತ್ತು ಇದೇ ಕೆಲಸ. ಪರಮಾತ್ಮನ ಆಜ್ಞಾ ಕೊಟ್ಟು ಪರಮಾತ್ಮರ ಹಂಗ್ಯಾಕೆ ಆಜ್ಞಾ ಕೊಟ್ಟ? ದೇವರ ವಾಯುದೇವರಿಗೆ ನೀ ಬ್ರಹ್ಮದೇವರ ವರ ಬರಿ ಅಂತ ಯಾಕೆ ಕೊಟ್ಟ ಅಂದ್ರೆ, ಬ್ರಹ್ಮತ್ವಂ ಆತ್ಮೀಯಂ ಅರ್ಧ ಜ್ಞಾಪಯಿತು ಪ್ರಭು. ಭಾರಿ ಚಂದ, ಭಾರಿ ಚಂದ. ಏನಂತಾರಂದ್ರೆ, ಪರಮಾತ್ಮ ಏನ್ ತಿಳಿಸ್ತಾನೆ ಅಥವಾ ವಾಯುದೇವರು ಏನ್ ತಿಳಿಸ್ತಾರ ಅಂದ್ರೆ, ನಾನೇ ಮುಂದೆ ಬ್ರಹ್ಮದೇವರಾಗೋದು ಅಂತ ತಿಳಿಸ್ಬೇಕಾಗಿದೆ. ನಾನೇ ಬ್ರಹ್ಮದೇವರಾಗೋದು ಮುಂದೆ ಅಂತ ತಿಳಿಸ್ಲಿಕ್ಕೆ ಬ್ರಹ್ಮದೇವರು ಕೊಟ್ಟ ವರವನ್ನ ಸುಳ್ಳು ಮಾಡಿಬಿಡ್ತಾನೆ. ಏನು ಲಾಜಿಕ್ ಅರ್ಥ ಆಗಲಿಲ್ಲ ನಮಗೆ. ಏನ್ ಲಾಜಿಕ್ಕು? ಈ ವಾಯುದೇವರು ಮುಂದೆ ಬ್ರಹ್ಮದೇವರು ಆಗ್ತಾರೆ, ಓಕೆ, ಹಾಕೊಳ್ಳಿ, ನಮಗೇನು ಸಮಸ್ಯೆ ಇಲ್ಲ. ಯಾರು ಬ್ರಹ್ಮದೇವರಾದರೂ ನಮಗೇನು, ಯಾರು ಪ್ರಧಾನಮಂತ್ರಿ ಆದರೂ ನಮ್ಮ ಮನೆಯಾಗ ನಾವೇ ಒಲಿ ಹೊಚ್ಕೊಂಡು ಊಟ ಮಾಡ್ಬೇಕಾ? ಅನ್ನ ಬಡಿಗೆ ಮಾಡ್ಕೊಂಡು ಏನು ಬಂದ ಮನೆ ಅಡಿಗೆ ಮಾಡಿ ಹಾಕಂಗಿಲ್ಲ. ಹಿಂದಕ್ಕೊಂದು ಗಾದಿ ಮಾತಿತ್ತು. ಏನು ಗಾದಿ ಮಾತಿತ್ತು ಅಂದ್ರೆ, ಯಾರು ರಾಜ ಆದರೂ ಮತ್ತು ಬೀಸೋದೇ ನಮಗೆ ತಪ್ಪಂಗಿಲ್ಲ ಅಂತಿತ್ತು. ಹಿಂದಕ್ಕಿನ ಹಳಬರು ಹೇಳ್ತಿದ್ರು ಅವರು, ದೇಶಕ್ಕೆ ಯಾರು ರಾಜ ಆದರೆ ನಮ್ಮ ಮನ್ಯಾಗ ನಾನಾ ಜೋಳ ಬೀಸ್ಬೇಕಲ್ಲ, ಅವ ಬೀಸ್ತಾನೆ, ನಾವೇನ್ರ ಇಲ್ಲ ಅಂದಮೇಲೆ ಬ್ರಹ್ಮದೇವ್ರು ಯಾರು ಹಾಕೋಲ್ರೆ? ವಾಯುದೇವ್ರು ಹಾಕೋಲ್ರಕ್ಕ, ಇನ್ನೊಬ್ಬ ವಾಯುದೇವ್ರು ಹಾಕೋಲ್ರೆ, ನಮಗೇನು ಸಂಬಂಧ ಇಲ್ಲ. ಮತ್ತು ನಮಗೇನು ಸಂಬಂಧ? ಅದೇನು ತಿಳಿಲಿಲ್ಲ ನಮಗೆ ಯುಕ್ತಿ ಅಂತಂದ್ರೆ ಇಷ್ಟ ಅರ್ಥ. ಇವತ್ತಿನ ಕಲ್ಪದ ವಾಯುದೇವರು ಮುಂದಿನ ಕಲ್ಪದ ಬ್ರಹ್ಮದೇವರ ಆಗ್ತಾರ ಅನ್ನೋದನ್ನು ತಿಳಿಸುವುದಕ್ಕೆ ಇಂದಿನ ಕಲ್ಪದ ಬ್ರಹ್ಮದೇವರು ಕೊಟ್ಟ ವರವನ್ನ ಇಂದಿನ ವಾಯುದೇವರು ಮುರಿತಾರ. ಏನದು ಯುಕ್ತಿ ತಿಳಿಲಿಲ್ಲ. ಹಿಂಗಿಟ್ಕೋಣಂತ, ನಾ ರಾಜ ಇದ್ದೀನಿ ಅಂತ ಇಟ್ಕೊಳ್ರಿ. ಯಾವ ಊರಿನ ರಾಜ ಕೇಳಬೇಡ್ರಿ. ಕೆಲವು ಹಂಗೆ ಆಗಿರ್ತದ್ರಿ. ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ ಅಂತಂದ ಕೂಡ ಆ ಊರು ಯಾವ್ದಾಚಾರ? ಈ ಕೆಲವರಿಗೆ ಮುಂದಿನ ಕಥೆಗಿಂತ ಇಂಟ್ರೆಸ್ಟ್ಗಿಂತ ಆ ಊರು ಯಾವ್ದು ಹೇಳ್ರಿ ಅಂತ ಕೇಳೋರು. ಏನೋ ಇವ್ರು ಹೋಗಿ ಕೂಡ ಹಂಗಲ್ಲಿ ಮುಂದೆ
ಒಬ್ಬ ರಾಜ ಇದ್ದ. ಆ ರಾಜ ಊರಿಗೆ ಒಂದು ಶಾಸನ ತಗೊಂಡ್ಬಂದ. ಏನ್ ಶಾಸನ ತಗೊಂಡ್ಬಂದ ಅಂದ್ರೆ, ಇವತ್ತಿನಿಂದ ಎಲ್ಲಾರು ರಾತ್ರಿ ಅಷ್ಟೇ ಊಟ ಮಾಡಬೇಕು, ಬೆಳಿಗ್ಗೆ ಊಟ ಮಾಡೋಂಗಿಲ್ಲ ಶಾಸನ ತಂದ್ಬಿಟ್ಟ. ಅವು ಪಾಪ ಎಲ್ಲ ಪ್ರಜೆಗಳು ಮತ್ತಿನ್ನು ವಾಸ ಮಾಡ್ತಿದ್ರು, ಊಟ ಮಾಡ್ಲಿಕ್ಕತ್ರು. 2 ತಿಂಗಳಾದ್ಮೇಲೆ ಮತ್ತೆ ಒಂದು ಶಾಸನ ತಗೊಂಬಂದ. ಏನ್ ತಗೊಂಬಂದ, ಇವತ್ತಿನಿಂದ ನೀವೆಲ್ಲ ರಾತ್ರಿ ಊಟ ಮಾಡ್ತಕ್ಕದ್ದಲ್ಲ, ಬೆಳಿಗ್ಗೆ ಮಾತ್ರ ಊಟ ಮಾಡ್ತಕ್ಕದ್ದು ಅಂತ. ಹಂಗಾರವ ಹಿಂದಿನ ತಿಂಗಳಿನಲ್ಲಿ ಮಾಡಿದ ಶಾಸನವನ್ನ ಮುಂದಿನ ತಿಂಗಳಲ್ಲಿ ಅವನು ಮುರಿಯಬಲ್ಲ. ಯಾಕ? ಅವ ರಾಜ. ಹಾಗಾದ್ರೆ ತನ್ನ ಮಾತನ್ನ ತಾನು ಮುರಿಬಲ್ಲ. ಕೇಳ್ತಾರೆ ಪ್ರಜೆಗಳು, ಏನೋ ತಲೆ ಕೆಟ್ಟದ್ರೆ ಒಂದ್ಸಲ ಹೆಂಗಂತಿ ಒಂದ್ಸಲ ಹಿಂಗಂತಿ ಅಂತ ಯಾರು ಕೇಳ್ತಾರ? ಇಲ್ಲ, ರಾಜ ಅವನ ಇಚ್ಛಾ, ಅವ ಈ ಸರ್ತಿ ಮಾಡಂತಾನ, ಮುಂದಿನ ಸರ್ತಿ ಬ್ಯಾಡ ಅಂತಾನ. ಹಾಗಾದ್ರೆ ತನ್ನ ಮಾತುಗಳನ್ನ ತಾನು ಮುರಿಯಬಲ್ಲ. ಸೊ ಬ್ರಹ್ಮದೇವರೇ ವಾಯುದೇವರು, ವಾಯುದೇವರೇ ಬ್ರಹ್ಮದೇವರಾದ್ರಿಂದ ಬ್ರಹ್ಮದೇವರು ಕೊಟ್ಟ ಮಾತನ್ನ ವಾಯುದೇವರು ಮುರಿತಾರಂದ್ರೆ ತಮ್ಮ ಮಾತನ್ನ ತಾವು ಮುರಿತಾರ. ಅಂದ್ರೆ ಈಗಿನ ವಾಯುದೇವರು ನಾಳಿನ ಬ್ರಹ್ಮದೇವರು, ಇಂದಿನ ಬ್ರಹ್ಮದೇವರು ಹಿಂದಿನ ವಾಯುದೇವರು ಅನ್ನೋ ಅರ್ಥವು ಇದರಿಂದ ತಿಳಿದು ಬರ್ತದೆ. ಎಂಥ ಘಟ್ಟ ನೋಡ್ರಿ. ಏನೋ ಸುಮ್ಮನೆ ಮಹಾಭಾರತ ಅರ್ಪಣೆ ಅಂದ್ರೆ ಕಥಾಶ್ರವಣ ಮಾಡ್ತೀವಿ, ಪುಣ್ಯ ಬರ್ತದೆ ಅಂತ ತಿಳ್ಕೊಂಡಿದ್ವಿ. ಇವತ್ತಂತೂ ಎಲ್ಲರಿಗೂ ಅರ್ಥ ಆಗ್ಬಿಟ್ಟದೆ. ಇನ್ನು ನಾಳಿಂದ ರಾಮಾಯಣ ಕೇಳಿಕ್ ಹೋಗಬಾರ್ದು ಅಂತ ತಿಳ್ಕೊಂಡು ದೊಡ್ಡ ರಾಮಾಯಣ ಆಗ್ಬಿಟ್ಟದೆ ನಮ್ದೇ ತಿಳ್ಕೊಂಡು ಹೇಳಿ. ಹಂತಿ ಬ್ರಹ್ಮತ್ವ ಆತ್ಮೀಯ ಮಧ್ಯ ಜ್ಞಾಪಯಿತು ಪ್ರಭು. ನೋಡಿ ಎಷ್ಟು ಸುಂದರವಾದ ಘಟ್ಟ ಇದೆಲ್ಲ. ಅದು ನನಗನಿಸ್ತದೆ ಕೆನಿ ಕ್ರೀಮ್ ಇದು, ಶಾಸ್ತ್ರದ ಕೆನಿ. ಇದನ್ನೇ ಗಟ್ಟಿ ಮಾಡ್ಬೇಕು, ಚಂದ ಅಭ್ಯಾಸ ಮಾಡ್ಬೇಕು ನಾವು ಇದನ್ನ. ಹಂಗಾದ್ರೆ ಬ್ರಹ್ಮದೇವರು ಜಗದ್ಗುರುಗಳು, ಜಗದ್ಗುರುಗಳಾದ ಬ್ರಹ್ಮದೇವರ ವಾಕ್ಯವನ್ನ ಐಹಿಕ ವಿಷಯದಲ್ಲಿ ಪರಮಾತ್ಮ ಸುಳ್ಳು ಮಾಡ್ತಾನೆ, ಐಹಿಕ ವಿಷಯದಲ್ಲಿ ವಾಯುದೇವರು ಸುಳ್ಳು ಮಾಡ್ತಾರೆ. ಹಿಂಗೆ ಹೇಳ್ಕೋತ ಹೋಗ್ಬಿಡ್ರಿ. ಮುಂದಿನವರು ಸುಳ್ಳು ಮಾಡ್ತಾರೆ, ಮುಂದಿನವರು ಸುಳ್ಳು ಮಾಡ್ಕೋತಾರೆ. ಹೇಳ್ರಿ ಅಂತಂದ್ರೆ ನಾಣ್ಯ ಕಶ್ಚಿತ್ ತದ್ವರಾಣಾಂ ಶಾಪಾನಾಮಪ್ಯತಿಕ್ರಮೀ. ಇನ್ನು ಜಗತ್ನಲ್ಲಿ ಯಾರೂ ಕೂಡ ಗರುಡದೇವರಿಂದ ಪ್ರಾರಂಭ ಮಾಡಿಕೊಂಡು ಗರುಡದೇವರು, ಶೇಷದೇವರು, ರುದ್ರದೇವರು, ಇಂದ್ರ, ಚಂದ್ರ, ಕಾಮ, ಪಾರ್ವತಿ, ವಾರುಣಿ, ಸೌಪರ್ಣಿ, ಷಣ್ಮಹಿಷಿಯರು, ದಕ್ಷ ಪ್ರಜಾಪತಿ ಯಾರೂ ಕೂಡ ವಾಯುದೇವರ ಬ್ರಹ್ಮದೇವರ ವರವನ್ನಾಗಲಿ ಬ್ರಹ್ಮದೇವರ ಶಾಪವನ್ನಾಗಲಿ ಮೀರಲು ಸಾಧ್ಯವೇ ಇಲ್ಲ. ಆಚಾರ್ಯರ ನಿರ್ಣಯ ಫಸ್ಟ್ ಕ್ಲಾಸ್ ನಿರ್ಣಯ. ಇಲ್ಲ ಇಲ್ಲ. ನಾಣ್ಯ ಕಶ್ಚಿತ್ ತದ್ವರಾಣಾಂ, ಆ ಬ್ರಹ್ಮದೇವರು ಕೊಟ್ಟ ವರವನ್ನಾಗಲಿ ಶಾಪಾನಾಂ, ಶಾಪಗಳನ್ನಾಗಲಿ ಅತಿಕ್ರಮಿಸುವಂತಹ ಗಂಡು ಜಗತ್ತಿನ ಗೊತ್ತೇ ಇಲ್ಲ. ಇಬ್ಬರೇ, ಒಬ್ಬ ನಾರಾಯಣ, ಒಬ್ಬ ವಾಯು, ಮುಗಿದು ಕೆಲಸ. ನಾರಾಯಣ ಯಾಕೆ ಅತಿಕ್ರಮಿಸ್ತಾನೆ? ನಾ ಅವನಕ್ಕಿಂತ ಉತ್ತಮ ಅಂತೇಳಿ ಅಂತ. ವಾಯುದೇವ ಯಾಕೆ ಅತಿಕ್ರಮಿಸ್ತಾರ? ಅವ ಆಗ್ತೀನಿ ಅಂತ ತಿಳಿಸ್ಲಿಕ್ಕೆ. ಈ ಉಳಿದವ್ರ ಯೋಗ್ಯತಾ ಇಲ್ಲ, ಮುಗಿದು ಹೋತು. ಇನ್ನು ಮುಂದೆ ಅಯೋಗ್ಯೇಶತು ರುದ್ರಾದಿ ವಾಕ್ಯಂ ತೌ ಕುರುತೋ ವೃಷ ಏಕದೇಶೇನು ಸತ್ಯಂ ತು ಯೋಗ್ಯೇಶ್ವಪಿ ಕದಾಚನ. ಈ 3ನೇ ಘಟ್ಟ ಬ್ರಹ್ಮದೇವರ ಘಟ್ಟ ಮುಗಿತು. ರುದ್ರಾದಿ ದೇವತೆಗಳ ವರದ ಘಟ್ಟ ಬಂತೀಗ. ಹಂಗಾದ್ರೆ ಸರಿ, ಬ್ರಹ್ಮದೇವರ ಮಾತ್ರ ವಿಷಯ ಮುಗಿತು. ಈಗ ಕಶ್ಚಿತ್ ರುದ್ರದೇವರು ಒಬ್ಬರಿದ್ದ. ಆ ರುದ್ರದೇವರು ಯಾರಿಗೋ ವರ ಕೊಟ್ಟಾರ. ಏನು ವರ ಕೊಟ್ಟಾರ? ನೀ ಸಾಯಂಗಿಲ್ ಹೋಗ್ ಅಂತ ವರ ಕೊಟ್ಟಾರ. ಈಗ ಆ ಮಾತನ್ನ ಪರಮಾತ್ಮನಾಗಲಿ ವಾಯುದೇವರಾಗಲಿ ಮುರಿತಾರೋ ಮುರಿಯಂಗಿಲ್ಲೋ ಬಂತಲ್ಲ. ಮತ್ತೊಂದು ಚರ್ಚೆ ಶುರುವಾಗ್ತಿ. ಈಗ ಗರುಡದೇವರು, ಶೇಷದೇವರು, ಗಣಪತಿ ಇದ್ದಾರೆ, ಸ್ಕಂದ ಇದ್ದಾರೆ, ಪಾರ್ವತಿ ದೇವಿ ಇದ್ದಾರೆ. ಇಟ್ಕೊಳ್ರಿ, ಏನು ಪಾರ್ವತಿ ದೇವಿನಿದ್ದಾಳಲ್ಲ, ಅವರು ಪೂತನ, ತೃಣಾವರ್ತ, ಶಕಟಾಸುರ, ಧುನಿ, ಚಮು ಅಂತ 5 ಮಂದಿಗೆ ದೈತ್ಯರಿ ವರ ಕೊಟ್ಟಿದ್ರು ಪಾರ್ವತಿ ದೇವಿ. ಏನಂತ? ನಿಮ್ಮನ್ನು ಯಾರು ಕೊಲ್ಲಂಗಿಲ್ಲ, ನೀವು ಸಾಯಂಗಿಲ್ಲ ಅಂತ ವರ ಕೊಟ್ಟಿದ್ರು. ಕೃಷ್ಣ ಬಂದ, ಲಟ ಲಟ ಪಟ ಪಟ ಮುದ ಹಾಕಿಬಿಟ್ಟ ಅವ್ರನ್ನ. ಅಯ್ಯಯ್ಯ, ಪಾರ್ವತಿ ದೇವಿ ಪಾಪ ಹೆಣ್ಮಗಳು ಇಷ್ಟು ವರ ಕೊಟ್ರೆ ಹಿಂಗ್ ಮಾಡಿಬಿಡೋದು ಎಲ್ರ ಅಂದ್ರೆ ಆಚಾರ್ಯ ಅಂತಾರ ಅಯೋಗ್ಯೇಶಿತು ರುದ್ರಾದಿ ವಾಕ್ಯಂ ತೌ ಕುರುತೋ ವೃಷಾ. ಪಾರ್ವತಿ ದೇವಿ ವರ ಕೊಟ್ಟಿದ್ರು, ಗಣಪತಿ ವರ ಕೊಟ್ಟಿದ್ರು, ರುದ್ರದೇವರು ವರ ಕೊಟ್ಟಿದ್ರು, ಸ್ಕಂದ, ಚಂದ್ರ, ಇಂದ್ರ, ಸೂರ್ಯ ವರ ಕೊಟ್ಟಿದ್ರು. ಅವರು ತಗೊಂಡವರು ಅಯೋಗ್ಯರಾಗಿದ್ರೆ ಆ ವರವನ್ನ ಹಾಕನಕ ಮುರಿದು ಹಾಕ್ತಾರೆ. ಫಸ್ಟ್ ಕ್ಲಾಸ್ ಆಗಿ ಹೊಡೆದು ಹಾಕಿಬಿಡ್ತಾರೆ. ಯಾಕ? ತೆಗೆದುಕೊಳ್ಳುವ ಯೋಗ್ಯತೆ ಅವರಿಗಿಲ್ಲ. ದೇವರ ಆಲೋಚನೆ ಹೆಂಗಿದೆ ನೋಡ್ರಿ. ಪಾರ್ವತಿ ದೇವಿ ಕೊಟ್ಟು ಬಿಟ್ಲು. ಯಾರಿಗೆ ಕೊಟ್ಲು? ಪೂತನಾಗಿ ಕೊಟ್ಲು. ನೀನ್ ಯಾರು ಕೊಲ್ಲೋದಿಲ್ಲ ಅಂತ ತಿಳ್ಕೊಂಡು ಆ ವರ ಪಡ್ಕೊಂಡಿರುವಂತಹ ಪೂತನ ತನ್ನ ಪಾಡಿಗೆ ತಾನು ಸಾಧನೆ ಮಾಡಿಕೊಳ್ಬೇಕು, ತನ್ನ ಪಾಡಿಗೆ ತಾನು ಜೀವನ ಮಾಡಬೇಕು, ಹಸಿಗೂಸುಗಳನ್ನು ಕೊಲ್ತಾ ಹೊರಡಬೇಕು ಹೇಳ್ರು ಅಂತ. ಹಾಗಾದ್ರೆ ಪಾರ್ವತಿ ಕೊಟ್ಟ ವರದ ದುರ್ಬಳಕೆ ಆಗ್ತಾ ಇದೆ ತಾನೆ. ದೇವ್ರೇನ್ ಮಾಡ್ಬೇಕಾಯಿತು? ಅಯೋಗ್ಯಳು ತಾನೆ ಅವಳು. ಹಸಿಗೂಸು, ನಿರಪರಾಧಿಗಳಾದ ಹಸಿಗೂಸುಗಳನ್ನು ಕೊಲ್ತಾಳವಳು. ಈಗ ಶತ್ರುತ್ವ ಇರೋದು ಯಾರಿಗೆ? ಕೃಷ್ಣನಿಗೆ, ಕಂಸನಿಗೆ. ಕೊಲ್ಲೋದಾಗಿದ್ರೆ ಕೃಷ್ಣನ ಕೊಲ್ಲಬೇಕು, ಪೂತನ
ನಾ ಕಂಸನ್ ದೂತರಿದ್ದೀನಿ, ನಾ ಕಂಸ ಹೇಳ್ದಂಗೆ ಮಾಡ್ತೀನಿ ಅಂದ್ರೆ ಕೃಷ್ಣನ್ ಕೊಲ್ಬೇಕು, ಎಲ್ಲ ಶಿಶುಗಳನ್ನ ಯಾಕೆ ಕೊಲ್ಬೇಕಾಗಿತ್ತು? ಅಂದಮೇಲೆ ನಿರಪರಾಧಿ ಶಿಶುಗಳ ಹತ್ಯೆಯನ್ನ ಮಾಡಿದ್ದಕ್ಕಾಗಿ ಕೃಷ್ಣ ಅವಳಿಗೆ ಪಾರ್ವತಿ ವರ ಕೊಟ್ಟಿದ್ರು ಕೂಡ ಅದನ್ನೇನ್ ಮಾಡಿದ? ಓದ್ಬಿಟ್ಟ. ಅದಕ್ಕೆ ಶ್ರೀಮದಾಚಾರ್ಯ ಅಯೋಗ್ಯೇಶತು ರುದ್ರಾದಿ ವಾಕ್ಯಂ ತೌ, ಒಬ್ಬರಲ್ಲ ವಾಯುದೇವರು ಪರಮಾತ್ಮ ಇಬ್ರು, ಮೃಷ ಕೃತೋ ಮೃಷ. ಇನ್ನು ಏಕದೇಶೇನ ತು ಸತ್ಯಂತು, ಏಕದೇಶೇನ ಸತ್ಯಂತು ಯೋಗ್ಯೇಶ್ವಪಿ ಕದಾಚನ. ಇನ್ನು ಏಕದೇಶೇನ ಕೆಲವು ಪ್ರಸಂಗದಲ್ಲಿ ಯೋಗ್ಯರಿಗೆ ಏನ್ ಮಾಡ್ತಾರೆ? ಯೋಗ್ಯ ಜನರಲ್ಲಿ ಕೆಲವೊಂದು ಸರ್ತಿ ಸತ್ಯವನ್ನಾಗಿ ಮಾಡ್ತಾರೆ. ಅಂದ್ರೆ ಈಗ ಉದಾಹರಣೆಗೆ ರುದ್ರದೇವರು ನಮಗೆ ಯಾರಿಗೋ ವರ ಕೊಟ್ಟರು ಅಂತ ಇಟ್ಕೊಳ್ರಿ. ಏನು? ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಅಂತ ನಾ ಕೇಳಿದೆ. ರುದ್ರದೇವರು ತಥಾಸ್ತು ಅಂದ್ರು. ನಮ್ಮ ಮನಸ್ಸು ಭಗವಂತನಲ್ಲಿ ತೈಲಧಾರೆಯಂತೆ ಹರಿಬೇಕು ಅಂತ ಕೇಳಿದಾಗ ರುದ್ರದೇವರು ವರ ನೀಡಿದರೆ ಪರಮಾತ್ಮ ಅದನ್ನು ಎಂದೆಂದೆಂದೂ ಮುರಿಯುವುದಿಲ್ಲ. ಧರ್ಮದಲ್ಲಿ ಬುದ್ಧಿ ಬರಲಿ ಅಂತ ಕೇಳಿಕೊಂಡು ರುದ್ರದೇವರಿಗೆ ಅಸ್ತು ಅಂದ್ರು, ಮುರಿಯೋದಿಲ್ಲ. ಸಾತ್ವಿಕನಾಗಬೇಕು ಜನ್ಮದುದ್ದಕ್ಕೂ, ಮುರಿಯುವುದಿಲ್ಲ. ಏಕದೇಶೇನ ಒಂದು ಭಾಗ ಸಜ್ಜನರಿಗೆ ಅವಶ್ಯ ಸತ್ಯ ಮಾಡ್ತಾನ. ಅಯೋಗ್ಯರಾಗಿದ್ರೆ ಮೀರ್ತಾನ, ಯೋಗ್ಯರಾಗಿದ್ರೆ ಅದು ಯೋಗ್ಯವಾಗಿದ್ದರೆ ಅವಶ್ಯವಾಗಿ ಸತ್ಯ ಮಾಡ್ತಾನ. ಮುಗಿತು. ಇನ್ನು ಕೊನೆಯ ಅಂಶ ಏನು? ಕೊನೆಯ ಅಂಶ ಹಾಗಾದ್ರೆ ಬ್ರಹ್ಮದೇವರ ವಾಕ್ಯದ ವಿಷಯ ಮುಗಿಸಿದ್ರಿ, ರುದ್ರಾದೇವತೆಗಳ ವಾಕ್ಯ ವಿಷಯ ಮುಗಿಸಿದ್ರಿ. ವಿಷ್ಣೋಹೋ ವಚನಂ. ಈ ಭಗವಂತ ನೀಡಿರುವಂತಹ ವರಗಳನ್ನ ಭಗವಂತನೇ ಉಳಿದವರಂತರೂ ಮುರಿತಾರೆ ಅಂತ ಪ್ರಶ್ನೆ ಇಲ್ಲೇ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಆಮೇಲೆ ಮುಂದೆ ಮಾಡಿ ಬರ್ತೇನೆ, ಮುಗಿದು ಹೊತ್ತು. ಹಾಗಾದ್ರೆ ಭಗವಂತನೇ ಲೋಕದಲ್ಲಿದ್ದ ಜನರಿಗೆ ಮಾತು ಕೊಟ್ಟಾಗ ತನ್ನ ಮಾತನ್ನ ತಾನು ಸುಳ್ಳು ಮಾಡ್ತಾನ, ಸತ್ಯ ಮಾಡ್ತಾನ? ಬಂತಲ್ಲ. ಈಗ ನಾವೇನ್ ಮಾಡ್ಬಿಡ್ತೀವಿ? ಸಿದ್ಧಾಂತ ಗಟ್ಟಿಟ್ಕೊಂಡ್ಬಿಟ್ಟಿವಿ. ಸತ್ಯ ಮಾಡ್ತಾನೆ ಬಿಡ್ರಿ ಅಂತ ತಿಳ್ಕೊಂಡು. ಯಾಕೆ ಬರ್ಕೊಂಡ್ರ ನಾವೇನ್ರ ಸತ್ಯ ಮಾಡ್ತೀನಿ ತಿಳ್ಕೊಂಡ್ರಿ? ಇಲ್ಲ ಮತ್ತೆ ಹೆಂಗೆ ತಿಳ್ಕೊಂಡ್ರಿ? ಏನಾಗ್ಯದ? ಹಿಂದಿನ ಮಾತುಗಳನ್ನು ನೋಡ್ಕೊಳ್ರಿ. ಬ್ರಹ್ಮದೇವರು ರುದ್ರಾದಿ ದೇವತೆಗಳ ಮಾತನ್ನು ನೋಡಿಕೊಂಡಾಗ ವಿಷ್ಣು ವಾಕ್ಯಕ್ಕೆ ಬಂದಾಗ ಎಲ್ಲೋ ಕದಾಚಿತ್ ಅಂತ ಬಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ ಶ್ರೀಮದಾಚಾರ್ಯರು. ನ ವಿಷ್ಣೋಹೋ ವಚನಂ ಕ್ವಾಪಿ ಮೃಷಾ ಭವತಿ ಕಸ್ಯಚಿತ್. ಯಾರಿಗೆ ಯಾವುದೇ ವಿಷಯದಲ್ಲಿ ಪರಮಾತ್ಮನು ವರವನ್ನ ಕೊಟ್ಟಿದ್ರೆ, ಐಹಿಕವೋ ಪಾರತ್ರಿಕವೋ ಸ್ವಾರ್ಥವೋ ಅಸ್ವಾರ್ಥವೋ ನಿಜ ಜೀವನವೋ ಪರಜೀವನವೋ ಸುಳ್ಳು ಮಾಡುವುದಿಲ್ಲ, ಸುಳ್ಳಾಗುವುದೇ ಇಲ್ಲ. ಏನ್ ಸಂತೋಷ ಆಗ್ಬೇಡ ನಮ್ಮ ಮುಖ್ಯ ಪ್ರಾಣದೇವರಿಗೆ. ಅವರು ಬರೆದಿರುವಂತಹ ವಾಕ್ಯಗಳನ್ನು ಅವರಲ್ಲಿ ಓದ್ತಿದ್ದೀವಿ ಸನ್ನಿಧಾನದಲ್ಲಿ. ಅಂದ್ರೆ ನ ವಿಷ್ಣೋರ್ ವಚನಂ ಕ್ವಾಪಿ ಮೃಷಾ ಭವತಿ ಕಸ್ಯಚಿತ್, ಎಂದೆಂದೆಂದೂ ಇಲ್ಲ. ಇಲ್ಲಿಗೆ ಒಂದು ಘಟ್ಟ ನಿಂತ್ಕೊಳ್ಳಿ. ಈಗ ಭಗವಂತನ ಮಾತುಗಳು ಸುಳ್ಳಾಗಿಲ್ಲ ಅಂತ ನೀವಂತ ಇದ್ದೀರಲ್ಲ, ಒಂದೊಂದು ದೃಷ್ಟಾಂತವನ್ನು ನಾವು ಹೇಳ್ತೀವಿ ನಿಮಗೆ. ಏನ್ ದೃಷ್ಟಾಂತ ಹೇಳ್ತೀವಿ? ವಾದರಾಜ ಸ್ವಾಮಿಗಳವರು ಇಲ್ಲಿ ಎಷ್ಟು ಚಂದ ವ್ಯಾಖ್ಯಾನ ಮಾಡ್ಯಾರ ಅಂದ್ರೆ ಭರ್ಪೂರ್ ವ್ಯಾಖ್ಯಾನ ಮಾಡ್ಯಾರ. ನನಗೆ ಹೇಳ್ಬೇಕು ಅಂತ ಇಚ್ಛಾ ಅದ. ನಿಮಗೆ ಮಂಗಳಾರತಿ ಆಗೋ ತನಕ ಎದ್ದು ಹೋಗ್ಲಿಕ್ಕೆ ಬರಂಗಿಲ್ಲ. ಇದೊಂದು ದೊಡ್ಡ ಘಟ್ಟ, ದೊಡ್ಡ ಪ್ರಸಂಗ. ಆಚಾರ್ಯ ಇಂಥವೆಲ್ಲ ಹಾಕೊಂಡು ಕೂತ್ ಬಿಡ್ತಾರೆ. ಮಂಗಳಾರತಿ ಆಗೋ ತನಕ ಹೋಗ್ಲಿಕ್ಕೆ ಬರಂಗಿಲ್ಲ, ಟೈಮ್ ಆಗ್ತಿರ್ತದ. ಏನ್ ಮಾಡ್ಬೇಕು? ನಾ ಹೇಳಿದ್ ಕೇಳ್ಬೇಕು ಅಷ್ಟೇ. ಕೂಡ್ರಿ, ಕೇಳ್ರಿ, ವಾದರಾಜ ಸ್ವಾಮಿಗಳ ಮಾತುಗಳನ್ನು ಕೇಳ್ರಿ, ಪುಣ್ಯ ಬರ್ತದ. ರಾಜರ ಪ್ರೀತರಾಗ್ತಾರ, ಸೋದಯ ಸ್ವಾಮಿಗಳ ಅನುಗ್ರಹ ಮಾಡ್ತಾರ, ಮತ್ತೆ ಕಿವಿಗೆ ಬೀಳ್ತದ. ಏನಂತಾರ? ಎಂತಿಂಥ ದೃಷ್ಟಾಂತ ಹುಡ್ಕೊಂಬಂದಾರ ಗೊತ್ತೇನ್ರಿ ವಾದರಾಜ ಸ್ವಾಮಿಗಳು. ಭಾರಿ ದೊಡ್ಡ ಯೋಗ್ಯತೆ ವಾದರಾಜ ಸ್ವಾಮಿಗಳು. ತಾತ್ಪರ್ಯಕ್ಕೆ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿಬಿಟ್ಟಾರ. ಏನಂದ್ರೆ ಭಗವಂತನ ಮಾತು ಸುಳ್ಳಾಗಂಗಿಲ್ಲ ಅಂತಂದ್ರೆ, ಹಂಗಿದ್ರೆ ಸುಳ್ಳಾದದ್ದನ್ನು ತೋರಿಸ್ತೀವಲ್ಲ ನಿಮಗ ಅಂದರು. ಎಲ್ಲೆಲ್ಲಿ ತೋರಿಸ್ತೀವಿ? ಈಗ ಹೆಂಗದ ಅಂದ್ರೆ ಸುಳ್ಳಾಗಿದಂತ ಮೊದಲು ತೋರಿಸ್ಬೇಕು, ಆಮೇಲೆ ಸುಳ್ಳು ಅಲ್ಲ ಅಂತ ತೋರಿಸ್ಬೇಕು. ಎರಡೇ ಜವಾಬ್ದಾರಿಗೆ. ಗೊತ್ತಾತಿಲ್ಲ? ಈ ವಕೀಲರಿಗೆ ಒಬ್ಬ ವಕೀಲ ಇದ್ನಂತ. ಪಾಪ ಆ ವಕೀಲರಿಗೆ ಕೂಡ ನೆನಪಾತಿ. ಒಬ್ಬ ವಕೀಲ ಇದ್ನಂತ. ಆ ವಕೀಲ ಏನ್ ಮಾಡಿಬಿಟ್ಟ, ನಿದ್ದಿಗಣ್ಣಾಗ ಎದ್ದು ಬಂದು 2-3 ದಿವಸ ಬರೀ ವಾದ ಮಾಡಿ 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 ನಿದ್ದೆ ಹತ್ಬಿಟ್ಟಿದ್ದ. ಒಂದು ದಿವಸ ಮಲ್ಕೊಂಡ್ಬಿಟ್ಟಿದ್ದಂತೆ. ಅವನ ಕೇಸ್ ಬಂತು. ಇದ್ದಕ್ಕಿದ್ದಂಗೆ ಢಳಲ್ಲಂತ ಎದ್ದು ಬಂದ್ಬಿಟ್ರಿ. ಅವ ನಿದ್ದಿಗಣ್ಣಾಗ ಬಂದ್ಬಿಟ್ಟಾನ. ತನ್ನ ಪಕ್ಷ ಯಾವುದು ಇನ್ನೊಂದು ಪಕ್ಷ ಯಾವುದು ಅಂತ ನೆನಪಿಲ್ರಿ ಅವನು. ಗೊತ್ತಾಗ್ತಿಲ್ಲ. 3-4 ದಿವಸ ನಿದ್ದಿಗೆಟ್ಟು ಬಂದಾನ. ಅಂಥವ್ ಕಡದ್ದು ನಿದ್ದೆ ಮಾಡಿದವನು ಯಶ್ವಂದ್ರ ಆಫೀಸ್ನಿಂದ ಬಾ ನಿಂದದ ಅಂತ ತಿಳ್ಕೊಂಡು ಬಂದು ಜಡ್ಜ್ ಮುಂದೆ ನಿಂತ್ಕೊಂಡ್ಬಿಟ್ರು ವಕೀಲರು. ತಮ್ಮ ಪಕ್ಷವನ್ನು ಬಿಟ್ಟು ಮಂದಿ ಪಕ್ಷವನ್ನ ಸುಮಾರು 3 ತಾಸು ಸ್ಥಾಪನ ಮಾಡಿಬಿಟ್ರು. ಆಕ್ಚುಲಿ ಇವು ಈ ಕಡೆ ಇದ್ದವ ತನ್ನ ಪಕ್ಷಕ್ಕೆ ವಿರುದ್ಧವಾಗಿ ಸ್ಥಾಪನ ಮಾಡಿಬಿಟ್ರು. ಆ 3 ತಾಸು ಇವ ವಾಕ್ಯಗಳ ಮೇಲೆ ವಾಕ್ಯ, ಯುಕ್ತಿಗಳ ಮೇಲೆ ಯುಕ್ತಿ ಹಾಕಿ ಮಾಡೋ ಹೊತ್ತಿಗೆ ನಿದ್ದೆ ಪೂರ್ಣ ಇಳಿತ್ರಿ ಅವಂಗ. ಎಚ್ಚರ ಆತವಂಗ. ಅಯ್ಯಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ನಾನು.
ನನ್ನ ಅಪೋನೆಂಟ್ ವಿರುದ್ಧವಾಗಿದ್ದವನ ಬಗ್ಗೆ ಇಷ್ಟೆಲ್ಲ ಮಾತಾಡಿಬಿಟ್ನಲ್ಲ ಅಂತ ಬುದ್ಧಿ ಚುರುಕಾಯ್ತಲ್ಲ. ತಕ್ಷಣಕ್ಕೆ ಹೇಳ್ತಾನೆ, ಇಷ್ಟೊತ್ತು ನಾನು ಈ 3 ಗಂಟೆಗಳ ಕಾಲ ಏನು ಹೇಳಿದ್ದೀನಲ್ಲ, ಇದೆಲ್ಲ ಅವರು ವಾದಿಸುವಂಥ ವಾಕ್ಯ ಮಾತುಗಳು. ಇನ್ನು ನಮ್ಮ ಮಾತೇನು ನಂಬೋದು ನಾಳೆ ಹೇಳ್ತೀನಿ ಅಂತಕೊಂಡು ಹೊಳಿ ಬಂದ್ಬಿಟ್ಟು, ಇಷ್ಟೊತ್ತೇನು ಹೇಳಿದ್ದೇನೆ, ಇದಿಷ್ಟು ಅವರು ಆಡುವ ಮಾತುಗಳನ್ನು ಹೇಳಿದ್ದೇನೆ, ಇವರಿಗೆ ಉತ್ತರ ಏನು ಕೊಡಬೇಕು ಅಂತ ನಾಳೆ ನಾನು ಕೊಡ್ತೀನಿ ಅಂತ ಬಂದ. ಮರುದಿವಸ 6 ತಾಸು ಅದಕ್ಕೆ ವಿರುದ್ಧವಾಗಿ ವಾದಿಸಿ ಗೆದ್ಕೊಂಡ್ಬಂದ ಕೇಸದ, ನೆನ್ಬಿಟ್ಟುಕೊಳ್ರಿ. ಹಾಗಿದ್ರೆ ಪೂರ್ವ ಪಕ್ಷವನ್ನು ಸಿದ್ಧಾಂತವನ್ನು ಮಾಡಬೇಕೀಗ. ರಾಜರು ಅಂಥ ಚಾಣಾಕ್ಷ, ಅಂಥ ಬುದ್ಧಿವಂತರು, ಮೇಧಾವಿಗಳು. ಏನಂತಾರೆ, ನ ವಿಷ್ಣೋರ್ ವಚನಂ ಕ್ವಾಪಿ ಮೃಷಾ ಭವತಿ ಕಸ್ಯಚಿತ ಅಂತ ಹೇಳಿದ್ದೀರಿ. ಹಾಗಿದ್ರೆ ಬುದ್ಧಾವತಾರ ಆಯಿತು, ಪರಮಾತ್ಮ ಬುದ್ಧಾವತಾರ ಮಾಡಿದ. ಎಲ್ಲಿಂದ ತಗೊಂಬಂದಾರ್ರಿ? 32ನೇ ಅಧ್ಯಾಯಕ್ಕೆ ಹೋಗ್ಬಿಟ್ರು ಒಮ್ಮಿಂದ ಮೇಲೆ. ಇದೇ ಮಹಾಭಾರತಾತ್ಮನದಲ್ಲಿ 32ನೇ ಅಧ್ಯಾಯದಲ್ಲಿ ಪರಮಾತ್ಮ ಬುದ್ಧಾವತಾರ ಎತ್ಯಾನ ಅಂತ ಹೇಳೋರಿದ್ದಾರೆ ಶ್ರೀಮದಾಚಾರ್ಯ. ಕೊನೆಗೆ ಮಂಗಳದಾಗ ಬರ್ತದೆ ಹೇಳೋಣ ಮತ್ತೆ ಅವಾಗ. ಅಲ್ಲಿ ತನಕ ಇದು ಮರ್ಥ ಹೋಗಿರ್ತದೆ, ಇದು ಮರ್ಥ ಅಲ್ಲಿ ಹೋಗಿರ್ತದೆ, ಅದು ಇಲ್ಲಿ ಹೋಗಿರ್ತದೆ, ಎಲ್ಲರೂ ನೆನಪಿಟ್ಕೊಂಡು ನಾವು ಹೇಳ್ತಿರ್ತೀವಿ ನಿಮಗೆ. ಸಹಜದ್ರಿ, ನಮ್ಮಂಥ ಪುರಾಣ ಮರೆಯುವಷ್ಟೇ ಚಂದ ಇರ್ತದೆ, ನೆನಪಿಟ್ಕೊಳ್ಳೋಷ್ಟೇ ಏನು ಚಂದ ಇರ್ತದೆ ಎಲ್ಲರೇ. ಆಯ್ತಾ? ಅಲ್ಲೇನು ಮಾಡಿದ ಪರಮಾತ್ಮ ಬುದ್ಧಾವತಾರ ತಾಳಿ ಅವರು ಎಲ್ಲ ಈ ಶುದ್ಧೋಧನ ಅಂತ ಅವರ ಅಪ್ಪ, ಶುದ್ಧೋಧನ ಅವರೇ ಮೊದಲಾದದ್ದು ಒಂದು ಟೀಮ್. ಅವರು ಅಸುರರು, ನೆನಪಿಟ್ಟುಕೊಳ್ಳಿ, ಅವರೆಲ್ಲ ರಾಜರಾಗಿ ಹುಟ್ಟಿ ಬಂದಿದ್ದಾರೆ. ಅವರ ಮುಂದೆ ಪರಮಾತ್ಮ ಬೌದ್ಧ ದರ್ಶನವನ್ನ ಉಪನ್ಯಾಸ ಮಾಡಿದ್ದಾರೆ. ಏನಂತ ಉಪನ್ಯಾಸ ಮಾಡಿದ್ದಾರೆ ಗೊತ್ತಾ? ಬೌದ್ಧ ದರ್ಶನವನ್ನ, ಜಗತ್ತು ಶೂನ್ಯ, ಜಗತ್ತು ಕ್ಷಣಿಕ, ನಾನು ಜ್ಞಾನಮಯ, ಜ್ಞಾನವೇ ನಾನು, ಬೇರೆ ಏನಲ್ಲ, ಹಿಂಗೆಲ್ಲ ಉಪದೇಶವನ್ನ ಮಾಡ್ತಾ ಮಾಡ್ತಾ ಬಂದಿದ್ದಾರೆ. ಇವತ್ತೇನು ಬೌದ್ಧ ದರ್ಶನ ನೋಡ್ರಿ, ಅಲ್ಲಿದ್ದ ಮಾತುಗಳೆಲ್ಲ ಮೂಲ ಪುರುಷ ಪರಮಾತ್ಮ. ಜಗತ್ ಶೂನ್ಯ, ಜಗತ್ ಕ್ಷಣಿಕ, ನಾ ಜ್ಞಾನಮಯ, ಹಿಂಗೆಲ್ಲ ಉಪದೇಶ ಮಾಡ್ಯಾನೆ. ಹಂಗಾರ ಆ ಎಲ್ಲ ಮಾತುಗಳು ಸುಳ್ಳು ಹೌದು ಇಲ್ಲ? ಜಗತ್ ಶೂನ್ಯ, ಈಗ ನಮ್ಗೆ ಅನುಭವ ಬರ್ಲಿಕ್ಕೆ ಇಲ್ಲ, ಶೂನ್ಯಗೆ ಅನುಭವ ಬರ್ತಿತ್ತೇನು? ಮತ್ತ ನ ವಿಷ್ಣೋರ್ ವಚನಂ ಕ್ವಾಪಿ ಮೃಷಾ ಭವತಿ, ಭಗವಂತನ ಮಾತು ಎಂದೂ ಸುಳ್ಳಾಗಂಗಿಲ್ಲ. ಅಂದ್ರೆ ವಿಷ್ಣುವಿನ ಅವತಾರನಾದ ಬುದ್ಧನ ಮಾತು ಅವತ್ತು ಶುದ್ಧೋಧನ ಮೊದಲಾದವರು ಮುಂದೆ ಹೇಳಿದ್ದು ಸುಳ್ಳಾತಲ್ಲ. ಜಗತ್ ಸುಳ್ಳಲ್ಲ, ಜಗತ್ ಇದು ಶೂನ್ಯ ಅಲ್ಲ, ಜಗತ್ತು ಸತ್ಯ, ಅದು ವಾಸ್ತವ, ಅದು ಶೂನ್ಯ ಅಂದ್ರೆ ಸುಳ್ಳು ಅಂತ ಅರ್ಥ. ಜಗತ್ ಸುಳ್ಳಲ್ಲ ಮತ್ತು ಸತ್ಯ ಅದು. ಆಮೇಲೆ ಜಗತ್ತು ಕ್ಷಣಿಕ ಅಂತಾರೆ. ಕ್ಷಣಿಕ ಹೆಂಗಾಗ್ಬೇಕ್ರಿ ಆಚಾರ್ಯ? ಬೇಕಾದಷ್ಟು ದಿವಸ ಆತ, ನೀವೇ 4 ವರ್ಷದ ಉಪನ್ಯಾಸ ಮಾಡ್ಕೋತ ಕೂತೀರಿ, ಇಲ್ಲೇ ಇದ್ದೀರಿ, ಇನ್ನು ಕ್ಷಣಿಕ ಆಗಿ ಇಷ್ಟೊತ್ತಿಗೆ ಏನಾಗಬೇಕಾಗಿತ್ತು ಹೇಳೋಣ. ಹೌದಾ? ಜ್ಞಾನ ಹೆಂಗಿರಲ್ಲ, ಸುಳ್ಳಾಗ್ಲಿಲ್ವೇ? ಅದಕ್ಕೆ ವದರಸೋಣ ಅಂತಾರೆ. ಹೌದು, ಏನು ಪರಮಾತ್ಮ ಇದೇ ವಿಷಯವನ್ನ ಅಸುರರಿಗೂ ಹೇಳಿದ್ದಾನೆ, ಇದೇ ವಿಷಯವನ್ನು ಸುರರಿಗೂ ಹೇಳಿದ್ದಾನೆ, ದೇವತೆಗಳು ಹೇಳಿದ್ದಾನೆ. ದೇವತೆಗಳು ಪರಮಾತ್ಮ ಹೇಳಿದ ಮಾತನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರು, ಅಲ್ಲಿ ಪರಮಾತ್ಮನ ಮಾತು ಸತ್ಯವೇ ಆಗಿದೆ. ದೈತ್ಯರು ಭಗವಂತನ ಮಾತನ್ನ ಅರ್ಥ ಮಾಡಿಕೊಳ್ಳದೇ ಇದ್ದದ್ದಕ್ಕಾಗಿ ಭ್ರಾಂತಿಯಿಂದ ಸುಳ್ಳಾಗಿದೆ. ನಾವೇನ್ ಮಾಡ್ಲಿಕ್ಕೆ ಬರ್ತದೆ? ಈ ದೇವ್ರ ತಪ್ಪೇದು. ಸ್ವಭ್ರಾಂತ್ಯ ಅನ್ಯಥಾ ವ್ಯಜಾನನ್, ತಮ್ಮದೇ ಭ್ರಾಂತಿಯಿಂದ ತಾವು ತಪ್ಪು ತಿಳ್ಕೊಂಡದ್ದಕ್ಕೆ ದೇವ್ರ ಮಾತು ಯಾಕೆ ಸುಳ್ಳಾಗಬೇಕಪ್ಪ? ಅಲ್ಲ. ಈಗ ಒಂದು ವೇಳೆ ದೇವರ ಮಾತು ಸುಳ್ಳೇ ಆಗಿದ್ದಿದ್ರೆ ದೈತ್ಯರಿಗೂ ಸುಳ್ಳಾಗಬೇಕಾಗಿತ್ತು, ದೇವತೆಗಳಿಗೂ ಸುಳ್ಳಾಗಬೇಕಾಗಿತ್ತು. ದೇವತೆಗಳಿಗೆ ಮಾತ್ರ ಸರಿಯಾಗಿ ಅರ್ಥ ಆಗಿ ದೈತ್ಯರಿಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂದ್ರೆ ತಿಳಿದುಕೊಳ್ಳುವ ವ್ಯಕ್ತಿಯ ತಪ್ಪೋ ದೇವರ ತಪ್ಪೋ? ಈಗ ನಾನು ಒಂದು ವಿಷಯ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈ ಕಡೆ ಕೂತವರು ಕೇಳಿಸ್ಕೊಳಿಕತ್ತಾರೆ, ಈ ಕಡೆ ಕೂತವರು ಕೇಳಿಸ್ಕೊಳಿಕತ್ತಾರೆ. ಈ ಕಡೆ ಕೂತವರಿಗೆ ತಪ್ಪು ಅರ್ಥ ಆಗಿ ಈ ಕಡೆ ಕೂತವ್ರಿಗೆ ಸರಿ ಅರ್ಥ ಆಯಿತು ಅಂದ್ರೆ ಯಾರ ದೋಷ? ನನ್ನ ದೋಷ, ಕೂತವ್ರ ದೋಷ, ಕೇಳೋರ ದೋಷ. ಯಾಕೆ ಅಂದ್ರೆ ಸರಿಯಾಗಿ ಕೇಳಿಸಿಕೊಂಡಿರ್ಲಿಕ್ಕಿಲ್ಲ, ಅಥವಾ ಆ ಮಾತಿನ ವಿಪರೀತ ಅರ್ಥ ಗ್ರಹಿಸಿರಬಹುದು. ಊಟ ಆತಿಲ್ಲೋ ಅಂತ ನಾ ಕೇಳಿದೆ ಅಂತ ಇಟ್ಕೊಳ್ರಿ. ಊಟ ಆತೋ ಇಲ್ಲೋ ಅಂತ ಕೇಳಿದೆ. ಇಲ್ಲಿ ಕೂತವ್ರು ಎಸ್ ಅಂದ್ರೆ, ಇಲ್ಲಿ ಕೂತವ್ರು ನಮ್ಮನೆ ದಲಿತರು ಅಂತ ತಿಳ್ಕೊಂಡ್ರೆ ಊಟದ ಗತಿ ಇಲ್ಲೋರು ಅಂತ ಅಂದ್ರೆ ಹೌದು ಹೇಳಿ ನೋಡ. ಇಷ್ಟು ಹೇಳಿ ಊಟ ಆತೋ ಇಲ್ಲೋ ನಮ್ಮನೆ ದಲಿತರು ಅಂದ್ಕೊಂಡ್ರೆ ಊಟ ಮಾಡದೇ ಇರೋಷ್ಟು ಇವ್ರಿಗೆ ಗ್ರಹಿಕೆ ಆಗಿ ಇವ್ರಿಗೆ ಊಟ ಆಯ್ತೋ ಇಲ್ಲ ಅಂದ್ರೆ ಆಚಾರ ಕ್ಯಾಶುವಲ್ ಕೇಳಿದ್ರೆ ಊಟ ಆಯ್ತು ಅಂತ ಉತ್ತರ ಹೇಳಿದ್ರು. ಒಂದೇ ವಾಕ್ಯ ಬಿಟ್ಟು ಹೋಗ್ರಿ, ಒಂದೇ ವಾಕ್ಯ. ಊಟ ಆಯಿತಾ ಅಂತ ಕೇಳಿದ್ರೆ ನಾವೇನು ಗತಿಗೆಟ್ಟವರು ಅಂತ ತಿಳ್ಕೊಂಡಿದ್ದೀರಿ ಅಂತ ಉತ್ತರ ಹೇಳೋರು ಎಂಥವ್ರು, ಆಯಿತು ಅಂತ ಉತ್ತರ ಹೇಳೋರು ಎಂಥವ್ರು. ಒಂದು ವಾಕ್ಯ ತಮ್ಮ ಗ್ರಹಣ ಶಕ್ತಿಯಿಂದ ವ್ಯತ್ಯಾಸ ಮಾಡಿದೆ. ಸೊ ಆದ್ದರಿಂದ ಪರಮಾತ್ಮ ಬುದ್ಧನಾಗಿ ಬಂದರೂ ಕೂಡ ಸುಳ್ಳಾಡಿಲ್ಲ. ಸುಳ್ಳಾಡ್ಯಾನ ಮೊದಲು ಹೇಳಿ ಇಲ್ಲ ಅಂತ ಸಾಧನೆ ಮಾಡಿದ. ಆದ್ದರಿಂದ ನ ವಿಷ್ಣೋರ್ ವಚನಂ ಕ್ವಾಪಿ ಮೃಷಾ ಭವತಿ. ಇನ್ನು ಹಂಗಿದ್ರೆ ಮತ್ತೊಂದು ಮಾತು ಕೇಳ್ತಾರೆ. ಏನಂತ ಕೇಳ್ತಾರೆ? ವಾಮನಾವತಾರದೊಳಗೆ ಪರಮಾತ್ಮ ಬಂದ ನೋಡ್ರಿ. ಅಲ್ಲೊಂದು ದೊಡ್ಡ ಕಥೆ ಇದೆ, ಹೇಳಿ ಮುಗಿಸ್ಬಿಡ್ತೀನಿ. ಭಾಳ ಹೇಳ್ಯಾರ, 2-3 ವಿಷಯ ಹೇಳಿ ಮುಗಿಸ್ಬೋಣ ಅಂತ. ವಾಮನಾವತಾರದಾಗ ಬಂದರು. ವಾಮನ ವಿಷ್ಣುವಿನ ಅವತಾರ ಹೋದಿಲ್ಲ. ಏನು ಕೇಳಿದ?
ಪದತ್ರಯ ಭೂಮಿಂ, ನನ್ನ ಪಾದದ ಅಳತೆಯ 3 ಪಾದ ಭೂಮಿಯನ್ನು ಕೊಡು ಅಂತ ಕೇಳಿದರು. ಅಲ್ಲಿ ಬಲಿಚಕ್ರವರ್ತಿ ವಿಷಯದಲ್ಲಿ ಸುಳ್ಳಾಯಿತೋ ಇಲ್ಲೋ? ಇದು ಭೂಹು ಭುವಃ ಸ್ವಹ 3 ಲೋಕಗಳು ಅವನ ಪಾದದ ಅಳತೆಯವೇನ್ರ? ಅವನ ಪಾದದ ಅಳತೆವು ಕೆಲವರು ಚೀಲ ಅಂತ ಇರ್ತದಂತ್ರಿ, ಅದ್ರೊಳಗ ನೀವು ಎಷ್ಟು ಹಾಕಿದ್ರೆ ಹಿಡಿಸ್ತಿರ್ತದ್ರಿ. ಇದು ನೋಡ್ಲಿಕ್ಕೆ ಇಷ್ಟ ಚೀಲ ಇರ್ತದೆ. ಹಂಗಿದ್ದಂಗೆ ಪಾದ ಇದಲ್ರಿ. ಇದನ್ನ ಪ್ರಶ್ನೆ ಮಾಡ್ಕೊಂಡ್ರೆ ಏನಂತಾರೆ? ಭಗವಾನ್ ಅಪಿ ಪದತ್ರಯಂ ದೇಹೀತಿ ಸೋಕ್ತೇ ಸತ್ಯತ್ವ ರಕ್ಷಣಾರ್ಥಂ, ಭಗವಂತ ವಾಮನನಾಗಿ 3 ಪಾದ ಭೂಮಿಯನ್ನು ಕೊಡು ಅಂತ ತನ್ನ ಮಾತು ಹೇಳಿದ್ದಕ್ಕೆ ಅದರ ಸತ್ಯತ್ವವನ್ನು ಉಳಿಸುವುದಕ್ಕೆ ಸ್ವಪದಾನ್ಯೇವ ವರ್ಧಯಾಮಾಸ, ತನ್ನ ಪಾದಗಳನ್ನೇ ಬೆಳೆಸಿದ ಹೊರತಾಗಿ 3 ಅಂತ ತಿಳ್ಕೊಂಡು ಅಳ್ಕೊಳ್ಳಿಲ್ಲ. ದೇವರ ನೆನಪಿಟ್ಟುಕೊಡ್ರಿ, ಅರ್ಥ ಆಯ್ತಾ? 3 ಎಣಿಸ್ಕೊಂಡು ಇಟ್ಕೊಳ್ರಿ. ಅದ ವಾಮನಾವತಾರ ಏನು ಬ್ರಾಹ್ಮಣ ಬಟು ಆಗಿದ್ದಾನ, ಅದ ಪುಟ್ಟ ಅಳತಿ ಪಾದ ಅಳದಿದ್ರೆ 3ಕ್ಕೆ ಎಲ್ಲಿ ಬರಬೇಕು? ಇಷ್ಟ ಬಂದ್ಬಿಡ್ತಿತ್ತು, ಮುಗಿದು ಹೊತ್ತು. ಹಂಗ ಬಿಟ್ಟು 3 ಭಂಗ ಮಾಡಿ 30 ಅಳತಿ 40 ಅಳತಿ ತಗೊಂಡ್ರೆ 30-40 ಸೈಟ್ ಬರ್ತಿತ್ತು. ಭಂಗ ಮಾಡಲಿಲ್ಲ, 3 ಪಾದಕ್ಕಿಂತ ಹೆಚ್ಚಿಗೆ ತಗೊಳ್ಳಿಲ್ಲ, 3 ತಗೊಂಡ. ತನ್ನ ಮಾತು ಸುಳ್ಳು ಮಾಡಲಿಲ್ಲ. ಹೆಂಗ್ ಮಾಡ್ಕೊಂಡ ಅಂದ್ರೆ ಪಾದವನ್ನ ಬೆಳೆಸಿ 3 ಮಾಡಿಕೊಂಡ. ವಾಮನಾವತಾರದಲ್ಲೂ ಸತ್ಯ ಮಾಡಿದ, ಬುದ್ಧಾವತಾರದಲ್ಲೂ ಸತ್ಯ ಮಾಡಿದ. ಅಲ್ರಿ ವ್ಯಾಸಾವತಾರ ಭಗವಂತಂದು ಹೌದು ಅಲ್ಲೋ? ಹೌದು. ಹಾಗಾದರೆ ಭಗವದವತಾರಿಗಳಾದ ವ್ಯಾಸರು ಪುರಾಣಗಳಲ್ಲಿ ಶಿವ ಸರ್ವೋತ್ತಮತ್ವಾದಿಗಳನ್ನೆಲ್ಲ ಹೇಳಿದ್ದಾರಲ್ಲ, ಸುಳ್ಳಲ್ವಾ ಅದು? ತಾವು ಸ್ವಯಂ ವಿಷ್ಣು, ತಾವು ಸರ್ವೋತ್ತಮರು ಅಂತ ಗೊತ್ತಿದ್ರು ಪುರಾಣಗಳಲ್ಲಿ ಶಿವ ಸರ್ವೋತ್ತಮತ್ವ ಹೇಳ್ಯಾರ. ಹೌದು, ಶಿವಪುರಾಣ ಬರ್ದಾರ, ಅದರಲ್ಲಿ ಶಿವ ಸರ್ವೋತ್ತಮತ್ವವನ್ನು ಹೇಳಿ ಕೂತಾರಲ್ಲ. ಹಾಗೆ ಸುಳ್ಳಾಗ್ಲಿಲ್ವೇ? ಅದಕ್ಕೆ ವರಸ್ವಾಮಂತಾರ ಅಲ್ಲ. ವೇದವ್ಯಾಸ ದೇವರು ಪುರಾಣಗಳಲ್ಲಿ ಶಿವ ಸರ್ವೋತ್ತಮತ್ವವನ್ನು ಹೇಳಿದ್ದು ಇನ್ನೊಂದು ಇದರಲ್ಲಿ ಹೇಳಿದ್ದರ ಅನುವಾದ ಮಾಡಿದ್ದಾರೆ ಹೊರತಾಗಿ ತಮ್ಮ ಅಭಿಪ್ರಾಯ ಅಂತೇನು ಹೇಳಿಲ್ಲ. ಯಾವ ಆಚಾರ ಹತ್ರ ಬಂದಂತ, ಆಚಾರ್ಯ ನಿಮಗೆ ತಲೆ ಇಲ್ಲ, ನಿಮಗೆ ಬುದ್ಧಿ ಇಲ್ಲ, ನಿಮಗೆ ಅದು ಇಲ್ಲ ಅಂತ ಅಂದ್ಬಿಟ್ನಂತ. ಆಚಾರ ಸಿಟ್ಟಿಗೆದ್ರು. ಯಾಕೋ ಹೆಂಗ ಅನಿಸ್ತದ ಅಂತ ತಿಳ್ಕೊಂಡು ಅಂದ್ರು. ಅದಕ್ಕೆ ಅಂದ, ಹಿಂಗ ಅವ್ರು ಅಲ್ಲಿ ಕತ್ತಿದ್ರು ನೋಡ್ರಿ ಅಂದ. ಈಗ ವಾಕ್ಯ ಅವಂದು ಅಂದವ್ರದು ಇವ್ರು ಯಾಕ ಬಂದವ ಏನಂದ? ಎಂಥ ಕುರುಪಿದ್ದೀಯೋ, ಎಂಥ ಕುಡ್ಗಣ ಬೆಳಗಣ್ಣೋ ನಿಂದೆಲ್ಲ, ಎಂಥ ದಡ್ಡು ದರಿದ್ರು ಅಂತಂದ. ಸಿಟ್ಟು ಬಂದ್ಬಿಡ್ತು. ನನಗೆ ಯಾಕೆ ದೊಡ್ಡ ಅದರಿದ್ರ ಸುಳ್ಳು ಅಂತಿ ಕುಳ್ಳು ಅಂತ ಇಂತಿಕೊಂಡ್ರೆ ಇದು ಅಂದಲ್ಲ, ಅಲ್ಲಿ ಕೂತಲ್ಲ ಅವಂದು ಅಂದ. ಅನುವಾದ ಅಂತ ಅರ್ಥ. ಅದಕ್ಕೆ ಅವ ಹೇಳಿದ್ದ ನೀವು ಅನುವಾದ ಮಾಡ್ಯಾನ. ಹಾಗಾದ್ರೆ ವೇದವ್ಯಾಸ ದೇವರು ಪಾಶುಪತಾಗಮವೇ ಮೊದಲಾದ ದುಷ್ಟಶಾಸ್ತ್ರಗಳಲ್ಲಿ ಹೇಳಿದ ಶಿವ ಸರ್ವೋತ್ತಮತ್ವಾದ ವಿಷಯಗಳನ್ನು ತಮ್ಮ ಪುರಾಣಗಳಲ್ಲಿ ಅನುವಾದ ಮಾಡಿದ್ದಾರೆ ಹೊರತಾಗಿ ತಾವು ಅದನ್ನು ಹೇಳಿಲ್ಲ. ಆದ್ರಿಂದ ಅದು ಸತ್ಯ, ಅದು ನ ವಿಷ್ಣು ವಚನಂ ಕ್ವಾಪಿ ಅನ್ನೋ ಸಬ್ಜೆಕ್ಟಿಗೆ ಬರೋದಿಲ್ಲ. ಅದರಿಂದ ಭಗವಂತನ ವಾಕ್ಯ ಸುಳ್ಳಲ್ಲ. ಇನ್ನ ಶಿಶುಪಾಲನ ಅಮ್ಮ ಆಕೆ ಕೇಳ್ಕೊಂಡಿದ್ಲಂತ 100 ತಪ್ಪು. ಅದು ಹೇಳಿದ್ನಲ್ಲ ಕೃಷ್ಣ, 100 ತಪ್ಪುಗಳನ್ನು ಸಹನ ಮಾಡ್ತೀನಿ, ಅದರ ಮೇಲೆ ಸಹನ ಮಾಡಂಗಿಲ್ಲ, ಹೊಡೆದಾಗ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರ. ಸುಮ್ಮಂತಾರೆ 100 ಆಗೋ ತನಕ ಇವಾಗ ಕೂಡ್ಲಿಕ್ಕೆ ಅಶಕ್ತಿ ನೆನವೇನ್ರ ವಿಷ್ಣು. 2ನೇ ತಪ್ಪು ಮಾಡಿದ, 10ನೇ ತಪ್ಪು ಮಾಡಿದಾಗ ಕೃಷ್ಣ ಕೊಲ್ಲಿಗೆ ಬರ್ತಿತ್ತೋ ಇಲ್ಲೋ ಬರ್ತಿತ್ತು. ಮತ್ 100 ತಪ್ಪಾಗೋ ತನಕ ಯಾಕೆ ಕೂತ್ಕೊಂಡ? ಮಾತು ಕೊಟ್ಟಿದ್ನಲ್ಲ, ಸತ್ಯ ಮಾಡ್ಲಿಕ್ಕೆ ಕೂತ್ಕೊಂಡ. ನ ವಿಷ್ಣು ವಚನಂ ಪಾಪೆ ವೃಷಾ ಭವತಿ ಕಸ್ಯಚಿತ್. ನೋಡ್ರಿ, ವರರಾಜ ಶ್ರೀ ಜನರು ಎಷ್ಟು ದೃಷ್ಟಾಂತಗಳನ್ನು ಕೊಟ್ಟು ನಮಗೆ ತಿಳಿಸ್ಲಿಕ್ಕತ್ತಾರೆ. ಎಂದೆಂದು ಭಗವಂತನ ವಿಷಯದಲ್ಲಿ ಸುಳ್ಳಾಗುವುದಿಲ್ಲ. ಭಗವಂತನ ಮಾತುಗಳು ಸುಳ್ಳಾಗುವುದಿಲ್ಲ. ಏತದರ್ಥೋ ಅವತಾರಸ್ತು ವಿಷ್ಣೋರ್ಭವತಿ ಸರ್ವದಾ. ಕೊನೆಯ ವಾಕ್ಯ ಏತದರ್ಥ ಅವತಾರಸ್ತು. ಈ ತನ್ನ ಮಾತುಗಳನ್ನು ಸತ್ಯ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಭಗವಂತ ಅವತಾರ ಮಾಡಿ ಬರ್ತಾನೆ. ಇದೊಂದು ಭಾರೀ ಚಂದ ಮಾತು. ಏನಂದ್ರೆ ಶ್ರೀಮದಾಚಾರ್ಯರು, ಹಂಗಾದ್ರೆ ರಾಮಾವತಾರ, ಕೃಷ್ಣಾವತಾರ, ಬುದ್ಧಾವತಾರ, ಕಲ್ಕಿ ಅವತಾರಗಳೆಲ್ಲ ಎದಕ್ಕೆ ಅಂದ್ರೆ ತನ್ನ ಮಾತುಗಳನ್ನು ಸತ್ಯ ಮಾಡಿಕೊಳ್ಳಿಕ್ಕೆ ಭಗವಂತ ಅವತಾರ ಮಾಡಿ ಬರ್ತಾನೆ. ಶ್ರೀಕೃಷ್ಣ ಅಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಕೃಷ್ಣ